ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೆ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳ ನಡೆದದ. ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ಇಂಥ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಜಗೊಂಡ್ರು. ಭಾಳಷ್ಟು ವೇದ ಉಪನಿಷತ್ತುಗಳ ಒಂದು ಸಾರ ಇರುವಂಥದ್ದು ಕೈವಲ್ಯ ಪದ್ಧತಿ. ಇದನ್ನೆಲ್ಲ ಕೇಳಬೇಕಂದ್ರೆ ನಾವೆಲ್ಲರೂ ಪುಣ್ಯ ಮಾಡಿರುವಂಥದ್ದು, ಧನ್ಯರಾಗುವಂಥದ್ದು. ಯಾಕಂದರೆ ಅಷ್ಟು ಅದ್ಭುತವಾಗಿರುವಂಥ ವಿಚಾರಗಳು ಹೇಳ್ತಾ ಇದ್ದಾರೆ. ಈ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 18ನೇ ಪದದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಮಗೆ ಮೋಕ್ಷ ಆಗಬೇಕಾಗಿತ್ತಂದ್ರೆ ಸುಮ್ಮನೆ ಆಗಂಗಿಲ್ಲ, ಮುಕ್ತಿ ಆಗಬೇಕಾಗಿತ್ತಂದ್ರೆ ಸುಮ್ಮನೆ ಆಗಂಗಿಲ್ಲ. ನಮ್ಮಲ್ಲಿ ಮನಸ್ಸು ಬದಲಾವಣೆ ಆಗಬೇಕು, ಸದ್ಗುಣಗಳು ಪ್ರಾಪ್ತಿ ಆಗಬೇಕು. ಯಾವುದು ಸತ್ಯದ ಯಾವುದು ಮಿಥ್ಯದಂಥ ವಿಚಾರ ಮಾಡಬೇಕು. ಮಿಥ್ಯ ಇರುವಂಥದ್ದನ್ನು ನೇತಿಗಳಿಬೇಕು, ಸತ್ಯ ಇರುವಂಥದ್ದನ್ನು ನಾವು ಸ್ವೀಕಾರ ಮಾಡಬೇಕು. ಅಂಥ ಒಂದು ಸದ್ಗುಣಗಳು, ಶ್ರೇಷ್ಠವಂಥ ಸದ್ಗುಣಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಈ ಭೂಮಿಗೆ ಬಂದ ಮೇಲೆ ಉಂಡೆ ತಿಂದೆ, 4 ಮಕ್ಕಳನ್ನು ಮಾಡಿದೆ, ಆಯ್ತಪ್ಪ ನನ್ನ ಸಂಸಾರ ಅನ್ನಂಗಿಲ್ಲ. ಅದ್ರ ಜೊತೆ ಮಾಡಬಾರ್ದಂತಲ್ಲ, ಅದರ ಜೊತೆ ಈ ಅದಕ್ಕೆ ಮನುಷ್ಯ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು. ನಾನು ಯಾರಿದ್ದೀನಿ, ಯಾಕೆ ಬಂದೆ ಇಲ್ಲಿಗೆ, ಎಲ್ಲವನ್ನು ವಿಚಾರ ಮಾಡುವಂಥವನು. ಇದನ್ನು ಮಾತ್ರ ನಾವು ವಿಚಾರ ಮಾಡೋಂಗಿಲ್ಲ ಅಂದರೆ ಇದು ದೊಡ್ಡ ಅಜ್ಞಾನ. ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದಾನೆ ಮನುಷ್ಯ. ಎಲ್ಲವನ್ನು ತಿಳ್ಕೊಂಡಂಥ ವ್ಯಕ್ತಿ ತಾನು ಯಾರದೀನಿ ಅಂತಲೇ ತಿಳ್ಕೊಂಡಿಲ್ಲ ಅಂದ್ರೆ ಇದು ಎಂಥ ಅಜ್ಞಾನಪ್ಪ ಅಂತಾರವರು. ಜಗತ್ತಿನಾಗ ಭಾಳಷ್ಟು ತಿಳ್ಕೊಂಡು ಭಾಳಷ್ಟು ವಿಚಾರಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿ ತಾನು ಯಾಕೆ ಬಂದೆ, ನಾನು ಯಾಕೆ ಈ ಭೂಮಿಗೆ ಬಂದೆ, ನಾನಂದ್ರೆ ಯಾರು, ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗುವಂಥವನು ಅಂತ ಇದನ್ನು ವಿಚಾರ ಮಾಡ್ಕೊಳ್ಳೋದೇ ಇರುವಂಥದ್ದು ದೊಡ್ಡ ಒಂದು ಅಜ್ಞಾನ. ಅನರ್ಥ ಆಗ್ತದೆ. ಮಾನವ ಶರೀರಕ್ಕೆ ಬಂದರೂ ಕೂಡ ಇದನ್ನು ನಾವು ವಿಚಾರ ಮಾಡದೇ ಇದ್ದಾಗ ಭಾಳಷ್ಟು ನಷ್ಟ ಆಗ್ತದೆ ನಮಗೆ. ಅದಕ್ಕೆ 18ನೇ ಪದದಲ್ಲಿ ಹೇಳ್ತಾರೆ, ಸುಮ್ಮನಾಗದು ಅರಿವಿನಿಂದವೇ ಮುಕುತಿ ನೆಮ್ಮಿಲೆ ಸೆನಿಸುವ ಗುಣಗಣವಿಲ್ಲದವನಿಗೆ. ಗಣ ಅಂದರೆ ಸಮೂಹ, ಸದ್ಗುಣಗಳ ಒಂದು ಸಮೂಹ ಇಲ್ಲದಂಥವನಿಗೆ ಸುಮ್ಮನೆ ಮುಕ್ತಿ ಆಗಂಗಿಲ್ಲ. ಅರಿವಿನಿಂದ ಅಂದರೆ ಜ್ಞಾನದಿಂದನೇ ಮೋಕ್ಷ ಆಗ್ತದೆ. ಬೇಕಾದಷ್ಟು ನೀನು ಕರ್ಮಗಳನ್ನು ಮಾಡು, ಯಜ್ಞ ಯಾಗಾದಿಗಳನ್ನು ಮಾಡು, ಜಪ ತಪವನ್ನು ಮಾಡು, ಅಲ್ಲಿ ಏನೇ ಮಾಡಿದರೂ ಕೂಡ ನಿನಗೇನಾಗ್ತದ ಅಂತಂದ್ರೆ ಮುಕ್ತನಾಗಕ್ಕೆ ಸಾಧ್ಯ ಇಲ್ಲ. ಕರ್ಮದಲ್ಲಿ, ಕರ್ಮ ಉಪಾಸನೆಯಲ್ಲಿ ಇಲ್ಲ. ನಾವು ಎಲ್ಲಿಗೆ ಬರಬೇಕು ಅಂದರೆ ಜ್ಞಾನಕ್ಕೆ ಬರಬೇಕಾಗ್ತದೆ. ಹಾಗಾಗಿ ಜ್ಞಾನದಿಂದನೇ, ಅದಕ್ಕೆ ಜ್ಞಾನ ದೇವತು ಕೈವಲ್ಯಂ ಅಂತ ಹೇಳಿದ್ದಾರೆ. ಜ್ಞಾನದಿಂದನೇ ಮೋಕ್ಷ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಈ ನಿನ್ನೆ ವಿಚಾರದಲ್ಲಿ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೃಷ್ಣದ್ದು 2ನೇ ನುಡಿಯಲ್ಲಿ, ನಿಗಮಾಗಮದಳು ನಂಬಿಗೆ ನಿತ್ಯ ವಿಧಿಗಳ ನಗಲದೆ ಎಚ್ಚರು ದೇಹದೊಳು ವಿಮೋಹ ಜಗದ ಅಪವಾದದೆಡೆಯೊಳು ಭೀತಿ ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಅಂತ ಹೇಳ್ತಾ ಇದ್ದಾರೆ. ಮೇಘ ಅದಕ್ಕೆ ಏನು ಹೇಳ್ತಾ ಇದ್ದಾರ ಅಂತಂದ್ರೆ, ನಿಗಮಾಗಮದಳು ನಂಬಿಕೆ. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. 4 ವೇದಗಳು, 28 ಆಗಮಗಳು.
ಈ 4 ವೇದಗಳಲ್ಲಿ ಗ್ರಂಥ ಏನು ಹೇಳ್ತಾ ಇದ್ದಾರೆ? ಈ 4 ವೇದಗಳು ಇವೇನು ಸುಳ್ಳು ಹೇಳ್ತಾವ ಮತ್ತು ಖರೆ ಹೇಳ್ತಾವ ಅಂತ ಈ ರೀತಿ ಅಲ್ಲಿ ಅನುಮಾನ ಮಾಡ್ಕೊಳ್ಳದೇ ಇರುವಂಥದ್ದು. ಅಲ್ಲಿ ಯಾವಾಗಲೂ ಆ ನಂಬಿಕೆ ಇರಬೇಕು ಇವುಗಳ ಮೇಲೆ. ಅದಕ್ಕೆ ಆ ಥರ ಒಂದು ಸಾಮಾನ್ಯ ವ್ಯಕ್ತಿ ಮಾತನ್ನು ನಂಬುವಂಥವನು, ವೇದಗಳನ್ನು ಬರೆದಂಥ ಭಗವಂತನ ವಾಣಿ ಅದು, ಶ್ರುತಿ ಪ್ರಮಾಣ, ಇವನು ನಂಬಂಗ್ಲೇನು. ಅದಕ್ಕೆ 28 ಆಗಮಗಳು, ಇದರಲ್ಲಿ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು ಅನ್ನುವಂಥ ವಿಚಾರವನ್ನು. ಯಾಕಂದರೆ ಪರಮಾತ್ಮನ ಮುಖದಿಂದ ಹೊರಟಂಥ ವೇದ ಆಗಮಗಳು ಇವು. ಅದಕ್ಕೆ ಇವು ನಿನಗೆ ಭಾಳಷ್ಟು ಒಂದು ಮುಕ್ತಿಯ ಮಾರ್ಗಕ್ಕೆ ತೊಗೊಂಡು ಹೋಗುವಂಥದ್ದು, ಆನಂದ ಕೊಡುವಂಥ ವಿಚಾರಗಳು ಇದರಲ್ಲಿರ್ತಾವೆ. ನೀನು ನಂಬಲೇಬೇಕು. ನಂಬಲಿಲ್ಲ ಅಂದ್ರೆ ಮತ್ತೆ ನಿನಗೆ ದೊಡ್ಡ ಶಿಕ್ಷೆ ಅದಂತ ಹೇಳ್ತಾರೆ ಅವ್ರು. ಮುಂದೆ ಕಾದ್ಕೊಂಡು ಕುಂತದಂತ ಹೇಳ್ತಾರೆ. ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿದ್ದೆ ಅಂದ್ರೆ ಮುಂದಿನ ಜನ್ಮಗಳಲ್ಲಿ ಭಾಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಮನುಷ್ಯ ಜನ್ಮ ಅನರ್ಥವಾಗಿ ವ್ಯರ್ಥ ಮಾಡ್ಕೊಂಡ್ಬಿಡ್ತೀಯಪ್ಪ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅವ್ರು ನಮ್ಗೆ. ಇದು ಏನು ಹೆಂಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾನು ಮುಕ್ತಿಯನ್ನು ಪಡ್ಕೊಳ್ಬೇಕು, ಮುಕ್ತನಾಗಬೇಕು ಅನ್ನುವಂಥ ಮುಮುಕ್ಷಿಗಳಿಗೆ ಪ್ರೀತಿಯಿಂದ ಕಿವಿ ಮಾತು ಹೇಳ್ತಾರೆ ಮಹಾತ್ಮರವರು. ಆಜ್ಞೆ ಮಾಡಂಗಿಲ್ಲ, ಇದನ್ನು ಪಡ್ಕೊಳ್ಳೇಬೇಕು. ಯಾಕಂದ್ರೆ ಪಡ್ಕೊಳ್ಳೇಬೇಕಾದಂಥದ್ದು ವಿಚಾರ ಇದು ಇರೋದು. ಆದರೆ ಪಡ್ಕೊಂಡ್ರೆ ನೀ ಧನ್ಯ ಆಗ್ತೀಯಪ್ಪ ಅಂತ ಕಿವಿ ಮಾತು ಹೇಳ್ತಾರೆ. ನೀನು ಗುರುವಾಕ್ಯವನ್ನು ಎಷ್ಟು ನಂಬಿಕೆಯಿಂದ ತೊಗೊಳ್ತಿದ್ದೆ ಅಷ್ಟು ಧನ್ಯ ಆಗಿಬಿಡ್ತಿದೆ. ಅದಕ್ಕೆ ಇಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಿತ್ಯ ವಿಧಿಗಳ ನಗಲದೆ ಎಚ್ಚರು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾ ಇದ್ದಾರೆ? ಪ್ರತಿನಿತ್ಯ ನಾವು ಆಚರಣೆ ಮಾಡ್ತೀವಲ್ಲ, ಆಚರಣೆ ಮಾಡುವಂಥದ್ರಲ್ಲಿ ನಿನ್ನೆ ಒಂದು ದೃಷ್ಟಾಂತದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದರು ಅವರು. ಯಾಕಂತಂದ್ರೆ ಈ ಉದಂಕನ ತಪದಗತಿ ಅಂತ ಕೆಲವು ವಿಚಾರಗಳು, ಯಾಕಂದ್ರೆ ನಂಬಿಕೆ ಹೆಂಗೆ ಇಡಬೇಕನ್ನುವಂಥದಕ್ಕೆ ವಿಚಾರ ಹೇಳ್ತಾರೆ ಅವರು. ಅದು ನಿನ್ನೆ ಒಂದು ಸ್ವಲ್ಪ ಇದನ್ನು ಹೇಳಬೇಕಾಗಿತ್ತು, ಟೈಮ್ ಆಯ್ತಂತ ನಾನು ಬಿಟ್ಟೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಸಣ್ಣದು ದೃಷ್ಟಾಂತ ಹೇಳ್ತಾರೆ ಅವರು. ನಂಬಿಕೆ ಇರಲಿಲ್ಲ ಅಂದರೆ ಹೆಂಗೆ ಆಗ್ತದೆ ಅನ್ನುವಂಥದ್ದಕ್ಕೆ ಹೇಳ್ತಾರೆ ಅವರು. ಉದಂಕ ನಾಮದ ಒಬ್ಬ ಬ್ರಾಹ್ಮಣ ಇರ್ತಾನಲ್ಲಿ. ಆತ ಏನು ಮಾಡ್ತಾನಂತಂದ್ರೆ ಇಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಯಾಕಂದರೆ ಈ ಬ್ರಾಹ್ಮಣ ಏನಂತಂದ್ರೆ ಅಮೃತ ಪ್ರಾಪ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅದ್ರ ಸಲುವಾಗಿ ಆತ ಏನು ಮಾಡ್ತಾನೆ, ವೈಕುಂಠವಾಸಿಯಾದಂಥ ವಿಷ್ಣುವಿನ ಕುರಿತು ಏನು ಮಾಡ್ತಾನೆ, ತಪಸ್ಸು ಮಾಡ್ತಾನಂತ. ಯಾವುದ್ರ ಸಲುವಾಗಿ ಅಂದ್ರೆ ಅಮೃತ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅದರ ಘೋರ ತಪಸ್ಸು ಮಾಡ್ತಾನಂತ. ಮಾಡಿದಾಗ ಆವಾಗ ವಿಷ್ಣು ಏನು ಮಾಡ್ತಾನೆ, ಆತನ ತಪಸ್ಸಿಗೆ ಮೆಚ್ಚುತ್ತಾನೆ. ಅದನ್ನು ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿ ಈ ಒಂದು ಸ್ವರ್ಗಲೋಕದಲ್ಲಿರುವಂಥ ಇಂದ್ರನಿಗೆ ಆಜ್ಞೆ ಮಾಡ್ತಾನೆ. ಏನು ಮಾಡ್ತಾನೆ, ಇಂದ್ರ ನೀನು ಉದಂಕ ನಾಮಕದಿಂದ ಕೂಡಿದಂಥ ಬ್ರಾಹ್ಮಣನಿಗೆ ಈ ಅಮೃತವನ್ನು ಕೊಟ್ಟು ಬಾ ಅಂತ ವಿಷ್ಣು ಕಳಿಸ್ತಾನೆ. ಯಾರಿಗೆ? ಇಂದ್ರ. ಯಾಕಂದರೆ ಈಗ ಭಗವಂತನೇ ಕೊಟ್ಟು ಬಾ ಅಂತ ಹೇಳಿದನದ ಮೇಲೆ ಇದು ಒಪ್ಕೊಂಡ. ಆಯಿತು, ಕೊಟ್ಟು ಬರ್ತೀನಿ ಅಂತ ಒಪ್ಕೊಂಡ ವಿಷ್ಣು. ಯಾರು? ಇಂದ್ರ. ಒಪ್ಕೊಂಡ್ಗಳೇ ಆತನ ಮನಸ್ಸಿನಲ್ಲಿ ಏನಂತ ಅನ್ನಿಸ್ತದ, ಅಲ್ಲ ಈ ಬ್ರಾಹ್ಮಣ ಈತ ಹೆಂಗದನ, ಭೂಲೋಕದಾಗಿರುವಂಥವನಿತ. ಅದಕ್ಕೆ ಈತ ಅಮೃತ ಬೇಕಾದ್ರೆ ಆತ 101 ಯಜ್ಞಗಳನ್ನು ಮಾಡಿ ಅದರ ಪುಣ್ಯದ ಫಲದಿಂದ ಸ್ವರ್ಗಕ್ಕೆ ಬಂದು, ಆತ ಏನು ಮಾಡಬೇಕು, ಸ್ವರ್ಗಕ್ಕೆ ಬಂದು ಅಮೃತವನ್ನು ಸ್ವೀಕಾರ ಮಾಡಬೇಕಾದ್ರೆ 101 ಯಜ್ಞಗಳನ್ನು ಮಾಡಿ ಆ ಪುಣ್ಯದ ಫಲದಿಂದ ಸ್ವರ್ಗಕ್ಕೆ ಬಂದು ದೇವತ್ವ ಶರೀರವನ್ನು ಪಡ್ಕೊಂಡು ಆ ಅಮೃತವನ್ನು ಉಣಬೇಕು. ಈ ಥರ ರೂಲ್ಸ್ ಇರ್ತದೆ. 101 ಯಜ್ಞಗಳನ್ನು ಮಾಡಿ ಅದರ ಪುಣ್ಯದ ಫಲದಿಂದ ಸ್ವರ್ಗಕ್ಕೆ ಬಂದು ಮತ್ತೇನು ಮಾಡಬೇಕು, ಆತ ದೇವತ್ವದ ಒಂದು ಶರೀರವನ್ನು ಪಡ್ಕೊಂಡು ಆವಾಗ ಅಮೃತವನ್ನು ಸ್ವೀಕಾರ ಮಾಡಬೇಕತ್ತ. ಹೀಗಿದ್ದು ಮೃತ್ಯು ಲೋಕದಲ್ಲೇ ಅದಾನತ್ತ. ಮತ್ತೆ ಹೆಂಗದಾನ? ಮ್ಯೂಟ್ ಮಾಡಿರಿ ಈರಣ್ಣ, ಯಾರು ಮ್ಯೂಟ್ ಮಾಡಿರಿ. ಏನಾಗ್ತದ? ಹೀಗಿದ್ದು ಈತ ಮೃತ್ಯು ಲೋಕದಲ್ಲಿ ಮನುಷ್ಯ ಶರೀರದಲ್ಲೇ ಅದಾನ. ಮತ್ತು ಅಮೃತ ಪಡಿಬೇಕಂತ ಆಸೆ ಪಡಕತ್ತಾನ ಈತ. ನೋಡ್ರಿ, ಮೃತ್ಯು ಲೋಕದಲ್ಲೇ ಅದಾನ. ಆತನ ಆಸೆ ಏನು? ಅಮೃತವನ್ನು ಪಡಿಬೇಕನ್ನುವಂಥ ಆಸೆ ಈತಗದ. ಆ ಅಮೃತವನ್ನು ಪಡಿಬೇಕನ್ನುವಂಥ ಆಸೆ ಅದ. ಇದು ಅಸಂಭವ ಅದ.
ಅದಕ್ಕೆ ಆದರೂ ಈಗ ವಿಷ್ಣುವಿನ ಆಜ್ಞೆ ಆಗ್ಯದ. ಏನು ಮಾಡೋದು? ಅದಕ್ಕೆ ಇದು ವಿಷ್ಣುವಿನ ಆಜ್ಞೆ ಕೊಟ್ಟು ಬಾ ಅಂತ ಅದು. ಆದ್ರೆ ಇವ ಭೂಲೋಕದಾಗ ಮೃತ್ಯು ಲೋಕದಾಗ ಅದಾನಿವ. ಈತ ಅಲ್ಲೇ ಅಮೃತ ಕುಡಿತೀನಿ ಅಂದ್ರೆ ಇದಂಥ ನ್ಯಾಯ, ಈತಿಗೆ ಯಾಕೆ ಕೊಡ್ಬೇಕು ಹಂಗೆ ಅಷ್ಟು ಈಸಿಯಾಗಿ ಅಂತ. ಇದು ಈಗ ಕೊಡದೆ ಬಿಡುವಂತೂ ಇಲ್ಲ, ಕೊಡಲೇಬೇಕು. ಯಾಕಂದರೆ ಭಗವಂತನ ಏನೋ ಆಜ್ಞೆ ಆಗ್ಯದ, ಕೊಡಬೇಕು. ಈಗ ಅದಕ್ಕೆ ಏನು ಮಾಡಬೇಕು? ಕೊಡಕ್ಕೆ ಮನಸ್ಸಿಲ್ಲ ಈತಿಗೆ ಯಾಕೆ ಅಷ್ಟು ಈಸಿಯಾಗಿ ಅಮೃತ ಕೊಡಬೇಕು ಹೋಗಿ ಅಂತ ಆತಗೆ ಇಷ್ಟ ಇಲ್ಲ. ಯಾರಿಗೆ? ವಿಷ್ಣುವಿಗೆ, ಇದು ಇಂದ್ರನಿಗೆ. ಆತ ಮನಸ್ಸಿನಲ್ಲಿ ಹೆಂಗೆ ಮಾಡೋದು? ಈಗ ವಿಷ್ಣು ಭಗವಂತನ ಮಾತು ತಪ್ಪಂಗಿಲ್ಲ, ನನಗೂ ಕೊಡಕ್ಕೆ ಮನಸ್ಸಿಲ್ಲ, ಇದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ದೆ. ಅದಕ್ಕೆ ಮಾಡಿ ಒಂದೇನೋ ಉಪಾಯ ಮಾಡಿ ಅವನಿಗೆ ಯಾವ ರೀತಿ ಒಂದು ಉಪಾಯ ಉಳಿತು. ನಾನು ಅಮೃತವನ್ನು ಕೊಟ್ರೆ ಬ್ರಾಹ್ಮಣ ಇವೇನು ಮಾಡ್ತಾನಂದ್ರೆ ಅಮರ ಆಗಿಬಿಡ್ತಾನೆ. ಈ ಅಮೃತವನ್ನು ಒಯ್ದು ಕೊಟ್ಬಿಟ್ರೆ ಆತ ಅಮರ ಆಗಿಬಿಡ್ತಾನೆ. ಅದಕ್ಕೆ ಕೊಡದಿದ್ರೆ ಭಗವಂತ ಸಿಟಿಗೆ ಇರ್ತಾನೆ. ಹೆಂಗೆ ಮಾಡೋದು? ಅಷ್ಟು ಈಸಿಯಾಗಿ ಅಮೃತವನ್ನು ಕೊಡಬಾರ್ದು, ಹೌದಾ? ಈಗ ಕೊಟ್ಟಿನಿ ಅಂದ್ರೆ ಆತ ಈ ಮೃತ್ಯು ಲೋಕದಾಗ ಇದ್ದುಕೊಂಡೇ ಅಮರ ಆಗಿಬಿಡ್ತಾನೆ ಆತ. ಆದ್ರೆ ಕೊಡದೇ ಇದ್ರೆ ಭಗವಂತ ಕೊಟ್ಟು ಬಾ ಅಂತ ಆಜ್ಞೆ ಮಾಡಿದ್ದೀನಿ, ಆದರೂ ಕೊಟ್ಟಿಲ್ಲ ಅಂತ ಆತ ಸಿಟ್ಟು ಮಾಡ್ಕೋತಾನೆ. ಅದಕ್ಕೆ ಈ ರೀತಿ ಆತಗೆ ಏನಾಗ್ತದ, ಆತ ಒಂದು ಮನಸ್ಸಿನಲ್ಲಿ ಒಂದು ಪ್ಲ್ಯಾನ್ ಮಾಡಿ ಆತ ಚಾಂಡಲ ರೂಪವನ್ನು, ಶೂದ್ರನ ರೂಪವನ್ನು ತೊಟ್ಕೊಳತ್ತಾನೆ. ಚಾಂಡಲ ರೂಪವನ್ನು ಧರಿಸಿ ಉದಂಕ ಬ್ರಾಹ್ಮಣನ ಸಮೀಪಕ್ಕೆ ಹೋದ್ರೆ ಆತನ ಮನಸ್ಸಿನಾಗ ಬರ್ತದೆ. ಒಂದು ಚಾಂಡಲ ವೇಷವನ್ನು ಹಾಕ್ಕೊಂಡು ಅಥವಾ ಶೂದ್ರ ವೇಷ ಹಾಕ್ಕೊಂಡು ನಾನು ಆ ಉದಂಕನ ಮನೆಗೆ ಹೋದ್ರೆ, ನೋಡ್ರಿ, ಬ್ರಾಹ್ಮಣನ ಮನೆ ಸಮೀಪಕ್ಕೆ ಹೋದ್ರೆ ಆ ಉದಂಕ ಏನು ಮಾಡ್ತಾನೆ? ಅಮೃತವನ್ನು ಅದನ್ನು ಸ್ವೀಕಾರ ಮಾಡಂಗಿಲ್ಲ. ಭಗವಂತನೂ ಸಿಟ್ಟಾಗಂಗಿಲ್ಲ. ಈ ರೀತಿ ಮನಸ್ಸಿಗೆ ಪ್ಲ್ಯಾನ್ ಬಂದು ಹಂಗೆ ನಿಶ್ಚಯ ಮಾಡಿ ಆತ ಏನು ಮಾಡ್ದ? ಇಂದ್ರ ಚಾಂಡಲ ರೂಪವನ್ನು ಧರಿಸಿದ. ಚಾಂಡಲ ರೂಪ ಅಥವಾ ಶೂದ್ರ ರೂಪವನ್ನು ಚಾಂಡಲ ರೂಪವಾಗಿ ಧರಿಸ್ಕೊಂಡ. ಈ ಅಮೃತ ಎಲ್ಲಿ ತೊಗೊತಾನೆ? ಕೈಯಾಗಿ ಇಟ್ಕೊತಾನೆ ಏನಂದ್ರೆ ಅಲ್ಲ, ಅಮೃತವನ್ನು ಮೂತ್ರ ಸ್ಥಾನದಲ್ಲಿ ಇಟ್ಕೊಳ್ತಾನೆ. ನೋಡ್ರಿ ಆತ ಇಂದ್ರ ಆ ಮೂತ್ರ ಸ್ಥಾನದಲ್ಲಿ ಕಟ್ಕೊಂಡು ಅಮೃತನ ಮೂತ್ರ ಸ್ಥಾನದಲ್ಲಿ ಕಟ್ಕೊಳ್ತಾನೆ, ಚಾಂಡಲ್ ವೇಷ ಹಾಕ್ಕೊಳ್ತಾನೆ. ಮತ್ತು ಕೈಯಲ್ಲಿ ಧನುರ್ಬಾಣಗಳನ್ನು ತೊಕ್ಕೊಂಡು ತನ್ನ ಜೊತೆ ನಾಯಿಗಳನ್ನು ಕರ್ಕೊಂಡು ಆತ ಉದಂಕನ ಹತ್ರ ಬರ್ತಾನೆ. ಆವಾಗ, ಹೇ ಉದಂಕ, ನಾನು ಯಾರದೀನಿ ಗೊತ್ತ ನಿನಗೆ ಅಂದ. ಅದಕ್ಕೆ ನಾನು ಇಂದ್ರ ಇದೀನಪ್ಪ, ನಿನಗೆ ಅಮೃತವನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದಾತ ಉದಂಕ ಬ್ರಾಹ್ಮಣನ ಹತ್ರ ಬಂದು. ಅದಕ್ಕೆ ನಾನು ಯಾರದೀನಿ ಗೊತ್ತ ನಿನಗೆ? ನಾನು ಇಂದ್ರ ಇದ್ದೀನಿ. ಅದಕ್ಕೆ ನಾನು ನಿನಗೆ ಅಮೃತವನ್ನು ಕೊಡೋಕೆ ಬಂದೀನಪ್ಪ ಅಂದ. ನನಗೆ ಯಾರ ಆಜ್ಞೆ ಆಗ್ಯದ? ವಿಷ್ಣುವಿನ ಆಜ್ಞೆ ಆಗ್ಯದ. ನನಗೆ ಕೊಟ್ಟು ಬಾ ಅಂತ ಹೇಳಿದಾನ. ಅದಕ್ಕೆ ನಾನು ಕೊಡಕ್ಕಂತ ಬಂದಿದ್ದೀನಿ. ಅದಕ್ಕೆ ಅಮೃತವನ್ನು ನೀ ತಗೋ ಅಂತ ಹೇಳಿದ. ಅದಕ್ಕೆ ಆದ್ರೆ ಉದಂಕ ನೋಡಿಬಿಟ್ಟು ತನ್ನ ಮನಸ್ಸಿನಾಗ ಆಲೋಚನೆ ಏನು ಮಾಡೋಕ್ಕೆ ಶುರು ಮಾಡ್ದ. ತನ್ನ ಮನಸ್ಸಿನಲ್ಲಿ ಉದಂಕ ಬ್ರಾಹ್ಮಣ ಏನು ಮಾಡ್ದ? ಈ ಇಂದ್ರನ ಮಾತು ಕೇಳ್ಕೊಂಡು ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಈತ ನೋಡಿದ್ರೆ ಚಾಂಡಲ, ಇವ್ ನೋಡಿದ್ರೆ ಚಾಂಡಲ ಅದಾನ, ಮತ್ತು ನಾನು ನೋಡಿದ್ರೆ ಬ್ರಾಹ್ಮಣ ಅದೇನೆ, ಹೌದಲ್ಲ? ಈತ ಶೂದ್ರ ಅದಾನ ಅಥವಾ ಚಾಂಡಲ ಅದಾನ, ನಾನು ನೋಡಿದರೆ ಬ್ರಾಹ್ಮಣ ಇದ್ದೀನಿ. ಈತನ ಹತ್ತಿರವಿದ್ದಂಥ ಅಮೃತವನ್ನು ನಾ ತೊಕ್ಕೊಂಡಿನಿ ಅಂತಾರ, ನನ್ನ ಬ್ರಾಹ್ಮಣತ್ವಕ್ಕೆ ಹಾನಿ ಬರ್ತದೆ. ನೋಡ್ರಿ, ಹಾನಿ ಬರ್ತದ. ಮತ್ತು ಈತ ಇಂದ್ರ ಅದನೋ ಇಲ್ಲೋ, ಇಂದ್ರನೋ ಅಥವಾ ನಿಜವಾಗಿ ಚಾಂಡಲ ಅದನೋ ಏನೋ ಗೊತ್ತಿಲ್ಲ. ಅದಕ್ಕೆ ಈತ ತಂದದ್ದು ಅಮೃತವಾಗಿದ್ರೆ ತಲೆಯ ಮೇಲೆ ಹೊತ್ತು ತರಬಹುದಾಗಿತ್ತತ. ಅಮೃತವನ್ನೇ ತಂದಿದ್ದ ಅಂತಾರೆ. ಈತ ಚಾಂಡಲನದನೋ ಬ್ರಾಹ್ಮಣ, ಯಾರು ಚಾಂಡಲನದನೋ ಯಾರಾದರೂ ಇಂದ್ರ ಅದನೋ ಗೊತ್ತಿಲ್ಲ ನನಗೆ. ಆದರೂ ಕೂಡ ಅಮೃತವನ್ನು ತರೋದೇ ಇದ್ರೆ ಆತ ತಲೆ ಮೇಲೆ ಹೊತ್ಕೊಂಡು ತರ್ತಿದ್ದ, ಅಥವಾ ಕೈಯಲ್ಲಾದರೂ ಇಟ್ಕೊಂಡು ಬರ್ಬೋದಾಗಿತ್ತತ. ಆದ್ರೆ ಹೀಗಿದ್ದರೂ ಕೂಡ ಈ ಒಕ್ಕಳಿ ಕೆಳಗಡೆ ಕಟ್ಟಿಕೊಂಡು ಬಂದಿದ್ದಾನಿತ, ಮೂತ್ರ ಸ್ಥಾನದಲ್ಲಿ ಈ ಒಕ್ಕಳಿ ಕೆಳಭಾಗದಲ್ಲಿ ಕಟ್ಕೊಂಡು ಬಂದಿದ್ದಾನೆ. ಅದರಿಂದ ಇದು ಅಮೃತ ಐತೋ ಅಥವಾ ಮೂತ್ರ ಐತೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಮೃತನೇ ಅದ ಏನು ಮೂತ್ರ ಅದ ಯಾರಿಗೆ ಗೊತ್ತು? ಅದನ್ನು ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಾನು ಶ್ರೀ ಭಗವಂತನನ್ನು ಕೇಳಿದ್ದೀನಿ, ಆದ್ರೆ ನಾನು ಇಂದ್ರನನ್ನು ಕುರಿತು ನಾನು ಏನೂ ಕೇಳಿಲ್ಲ. ಭಗವಂತ ಕೇಳಿದ್ದೀನಿ ನಾನು ಈ ವಿಚಾರ, ಆದರೆ ಇಂದ್ರನ ಕುರಿತು ನಾನು ಕೇಳಿಲ್ಲ ಅಂತ ಈ ರೀತಿ ಅನೇಕ ಸಂಕಲ್ಪಗಳನ್ನು ಮಾಡ್ಕೊಳಕ್ಕೆ ಶುರು ಮಾಡಿದ್ದೀನಿ. ನೋಡ್ರಿ ಉದಂಕ ಬ್ರಾಹ್ಮಣ
ಕಡೆಯಲ್ಲಿ ಆತ ಏನು ಮಾಡ್ದ, ಇದೆಲ್ಲ ವಿಚಾರ ಮಾಡ್ದ. ಈತ ಇಂದ್ರ ಹೌದ ಅಲ್ಲೋ, ನಾ ಭಗವಂತ ಕೇಳೀನಿ, ಈತ ಬಂದಿದ್ದಾನ, ಈ ಮೂತ್ರ ಸ್ನಾನದಲ್ಲಿ ಕಟ್ಕೊಂಡಿದ್ದಾನ, ತಲೆ ಮೇಲೆ ಇಟ್ಕೊಂಡ್ಬರ್ಬೋದಾಗಿತ್ತು, ಕೈಯಾಗಿ ಇಟ್ಕೊಂಡ್ಬರ್ಬೋದಾಗಿತ್ತು, ಅನೇಕ ರೀತಿಯಿಂದ ಆತಗೆ ಸಂಶಯ ಬಂದು ಕಡೆಯಲ್ಲಿ ಅಮೃತವನ್ನು ತಗೊಳ್ಳೇ ಇಲ್ಲತ. ಅದಕ್ಕೆ ಅದನ್ನು ತಗೊಳ್ಳೇಬಾರ್ದು ಅಂತ ನಿಶ್ಚಯ ಮಾಡಿದೆ. ಅದು ಯಾವ ಮೂತ್ರ ಸ್ಥಾನದಲ್ಲಿ ಅದಂದ್ರೆ ಛೇ ಬೇಡಪ್ಪ, ಅದು ಮೂತ್ರನೇ, ಅದು ಏನು ಅಮೃತ, ಅದು ಅಮೃತ ಇದ್ದರೆ ತಲೆ ಮೇಲೆ ಹೊತ್ಕೊಂಡ್ಬರ್ತಿದ್ದ, ಕೈಯಲ್ಲಿ ಹೊತ್ಕೊಂಡ್ಬರ್ತಿದ್ದ, ಮೂತ್ರ ಸ್ಥಾನದಲ್ಲಿ ಹೆಂಗೆ ಕಟ್ಕೋತಿದ್ದ ಅಂತೇಳಿ ಆತ ತಗೊಳ್ಳೇಬಾರ್ದು ಅಂತ ನಿಶ್ಚಯ ಮಾಡಿದೆ. ಅದು ಅಮೃತದಲ್ಲಿ ಆತಗೆ ಮೂತ್ರ ಬುದ್ಧಿ ಬಂತು. ಅಮೃತನೇ ಇತ್ತತಗೆ, ಆದರೆ ಆತನ ಬುದ್ಧಿಯಲ್ಲಿ ಏನು ಬಂತು, ಅದು ಮೂತ್ರ ಐತೇನಪ್ಪ ಅನ್ನುವಂಥ ಬುದ್ಧಿ ಬಂತಲ್ಲ. ಅದಕ್ಕೆ ಇಂದ್ರನಲ್ಲಿ ಏನು ಬಂತು, ಚಾಂಡಾಲ ಅನ್ನುವಂಥ ಬುದ್ಧಿ ಬಂತು. ಇಂದ್ರನಲ್ಲಿ ಇಂದ್ರನಲ್ಲಿ ಚಾಂಡಾಲ ಬುದ್ಧಿ ಬಂತು. ಅಮೃತನ್ನೇ ತಂದಿದ್ದಾನೆ, ಅದರಲ್ಲಿ ಏನು ಬಂತು, ಮೂತ್ರ ಅದನ್ನುವಂಥ ಬುದ್ಧಿ ಬಂತು. ಈ ರೀತಿ ವಿಪರೀತ ಭಾವನೆ ಆಗಿಬಿಡ್ತಲ್ಲಿ. ಈ ಸಂಶಯದಿಂದ ಉದಂಕ ಏನು ಮಾಡಿದ, ತನ್ನ ತಪಸ್ಸೇನು ಘೋರವಾದಂಥ ತಪಸ್ಸು ಮಾಡಿದ್ನಲ್ಲ, ಆ ತಪಸ್ಸು ಹಾಳು ಮಾಡಿಕೊಂಡ. ಎದ್ರ ಸಲ ಮಾಡಿದ್ದಾತ ನೋಡ್ರಿ, ಅಮೃತವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿಬಿಟ್ಟು ಘೋರವಾದಂಥ ತಪಸ್ಸು ಮಾಡಿದ. ಆತಗೆ ಅಮೃತನೂ ಸಿಕ್ಕಿತ್ತು. ಈ ಒಂದು ಭಾವನೆಗಳಿಂದ ಇದು ಅಮೃತ ಅಲ್ಲ, ಮೂತ್ರ ಐತಪ್ಪ, ಇದು ಚಾಂಡಾಲ ರೂಪದಿಂದ ಇರ್ಬೋದು ಅಂತ ಈ ಸಂಶಯಗಳು ಏನು ಆದವು ಆತಗೆ. ಅದರಿಂದ ಏನಾಯ್ತಪ್ಪ, ಯಾಕಂದ್ರೆ ಒಂದು ಕರೆಕ್ಟಾಗಿ ನಂಬಿಕೆ ಬರಲಿಲ್ಲ ಆತಗೆ. ಅವಾಗೇನು ಮಾಡಿದತ್ತ, ಸಂಶಯ, ವಿಕಲ್ಪ, ಸಂಕಲ್ಪ, ವಿಪರೀತ ಭಾವನೆಗಳು, ವಿಪರೀತ ಭಾವನೆಗಳಿಂದ ಕೂಡ್ಕೊಂಡಾತ. ಕೂಡ್ಕೊಂಡು ತನ್ನ ತಪವನ್ನು ಹಾಳು ಮಾಡಿಕೊಂಡ. ಅದು ಆ ತಪಸ್ಸಿನ ಫಲವನ್ನು ಪಡ್ಕೊಳ್ಳಿಲ್ಲತ. ಅದಕ್ಕೆ ಇದ್ರಂಗ ನೀನಾದರೂ ಕೂಡ, ಅದಕ್ಕೆ ಹೇಳ್ತಾರೆ, ಇದ್ರಂಗೆ ಎಂಥ ಒಂದು ಅಮೃತನೇ ಬಂದಿತ್ತತಗ, ಅಮರನಾಗುವಂಥ ಅಮೃತನೇ ಕೈಯಾಗಿ ಸಿಕ್ಕಿತ್ತತಗ, ಹತ್ತಿರ ಬಂದಿತ್ತು ನೋಡ್ರಿ. ಅಷ್ಟು ಘೋರವಾದ ತಪಸ್ಸು, ಅಮೃತವನ್ನು ಪಡ್ಕೊಳ್ಬೇಕನ್ನುವಂಥದ್ದೇ ಘೋರವಾದಂಥ ತಪಸ್ಸು ಮಾಡಿದ್ದ ಈ ಉದಂಕ ಬ್ರಾಹ್ಮಣ. ಅದಕ್ಕೆ ಅದು ಹತ್ತಿರ ಬಂದರೂ ಕೂಡ ಈ ಸಂಶಯ ವಿಪರೀತ ಭಾವನೆಗಳಿಂದ ಏನು ಮಾಡಿದ, ಅದು ಅಮೃತವನ್ನು ಆತ ತಗೊಳ್ಳಿಲ್ಲ, ಪಡ್ಕೊಳ್ಳಿಲ್ಲ. ಇದ್ರಂಗೆ ನೀನಾದರೂ ಕೂಡ ತತ್ವಮಸಿ ವಾಕ್ಯದ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ವಾಕ್ಯ ಮತ್ತು ಅದರದ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ನಿಶ್ಚಯ ಜ್ಞಾನವನ್ನು ಹೊಂದದೆ. ಯಾವ ರೀತಿ ಸದ್ಗುರು ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ಪರಬ್ರಹ್ಮ ಸ್ವರೂಪ ಇದ್ದೀ ಅಂತ ಹೇಳಕತ್ತೇನೆ. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಸ್ವರೂಪನೇ ನೀನಿದಿ ಅಂತ ಹೇಳಕತ್ತೇನ. ಅದರಲ್ಲಿ ಸಂಶಯ ಮಾಡಿ ನಿಶ್ಚಯ ಜ್ಞಾನವನ್ನು ಹೊಂದದೆ ಸಂಶಯ, ಅಸಂಭಾವನ, ವಿಪರೀತ ಭಾವನೆಗಳಿಂದ ಕೂಡಿದ್ರೆ ನೋಡ್ರಿ ಏನು ಹೇಳ್ತಾರ, ಮುಕ್ತಿ ಅನ್ನುವಂಥ ಫಲ ಪಡೆಯದೆ ಪುನಃ ಜನನ ಮರಣ ರೂಪದ ಒಂದು ಸಂಸಾರ ಕೂಪದಲ್ಲಿ ಬಿದ್ದು ಹೊರಳಾಡ್ತಿದೆ, ಆ ದುಃಖವನ್ನು ಅನುಭವಿಸ್ತಿದೆ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಭಾಳ ಚಂದ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲದಿಂದ ನೀ ಮಾನವ ಶರೀರಕ್ಕೆ ಬಂದಿದೆ ಅಂತಾರೆ. ನಿನಗೆ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಭಾವ ಬಂದದ. ಗುರುವಿನ ಮುಂದೆ ಕುಂತಿದ್ದಿ, ಆದ್ರೆ ಗುರುವಿನ ಮುಂದೆ ಕುಂತರೂ ಕೂಡ ಗುರು ಹೇಳಿದ್ದು ಸತ್ಯ ಅದೋ ಸುಳ್ಳದೋ, ಹೌದೋ ಅಲ್ಲೋ, ಹಿಂಗೆ ಹೇಳಕತ್ತಾರ, ಇದು ಹೆಂಗೆ ಅಂತೇಳಿ ಅಲ್ಲೇ ಸಂಶಯಗಳನ್ನು ಮಾಡ್ಕೊತ ಕುಂತಿ ಅಂತಂದ್ರೆ ಈ ಅಮೃತವನ್ನು ತೊಗೊಳ್ಳೋದೇನೆ ಆತ ಹೆಂಗೆ ತನ್ನ ತಪದ ಫಲವನ್ನು ವೇಸ್ಟ್ ಮಾಡ್ಕೊಂಡ, ಅದರಂಗೆ ನಿನ್ನ ಜನ್ಮವನ್ನೇ ಹಾಳು ಮಾಡ್ಕೊಂಡ್ಬಿಡ್ತೇವೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಿಶ್ಚಯ ಒಂದು ಜ್ಞಾನವನ್ನು ಹೊಂದಬೇಕಾಗ್ತದೆ. ಗುರುವಿನ ಒಂದು ವಾಕ್ಯಗಳನ್ನು ಕೇಳಿ, ಶ್ರೋತ್ರಿಗೆ ಬ್ರಹ್ಮನಿಷ್ಠ ಸದ್ಗುರು ಹೇಳಿದಂಥ ತತ್ವಮಸಿ ವಾಕ್ಯ ಮತ್ತು ಅಹಂ ಬ್ರಹ್ಮಾಸ್ಮಿ, ಇದನ್ನೇ ಎಲ್ಲ ಒಂದು ವೇದಗಳಲ್ಲಿ ಹೇಳಿದಂಥ ಮಹಾವಾಕ್ಯಗಳು ಇವು. ಇದನ್ನು ನೀನು ನಂಬದೇ ಇದ್ರೆ, ಇದನ್ನು ತೊಗೊಳ್ಳದೇ ಇದ್ರೆ ನಿನಗೆ ಯಾವ ಕಾಲಕ್ಕೂ ಮುಕ್ತಿ ಅನ್ನುವಂಥದ್ದು ಆಗೋದೇ ಇಲ್ಲ. ಮತ್ತು ಈ ಜನ್ಮದಲ್ಲಿ ಬಿಟ್ಟರು ಕೂಡ ಎಷ್ಟೇ ಜನ್ಮಗಳು ಬಂದರೂ ಕೂಡ ಮತ್ತೆ ನೀನು ಇದೇ ಮಾನವ ಶರೀರಕ್ಕೆ ಬರಬೇಕು, ಗುರುಗಳ ಮುಖಾಂತರನೇ ಕುಂದಿರ್ಬೇಕು, ಹಿಂಗೆ ಟೈಮ್ ಕೊಡಬೇಕು, ಹಿಂಗೆ ಪ್ರತಿನಿತ್ಯ ಶ್ರವಣ ಮನನ ನಿಧ್ಯಾಸ ಮಾಡ್ಕೊಳ್ಳೋವರೆಗೂ ನಿನಗೆ ಮೋಕ್ಷ ಆಗಂಗಿಲ್ಲ. ಇದು ಮಾತ್ರ ಶತಸಿದ್ಧ. ಅದಕ್ಕೆ ಈಗ ಬಂದಿದೆಯಪ್ಪ, ಮಾನವ ಶರೀರ ತೊಟ್ಕೊಂಡು ಬಂದಿದೆ, ಗುರು ವಾಕ್ಯದ ಮೇಲೆ ನೀನು ನಂಬಿಕೆ ಇಡು. ನಂಬಿಕೆ ಇಟ್ಟು ಅದೇ ಪ್ರಕಾರ ನೀನು ನಡ್ಕೊಂಡಿದ್ದೆ ಆದರೆ ನೀ ಸುಖಿಯಾಗಿರ್ತಿ ಅಂತ ಹೇಳ್ತಾರವರು. ಮನುಷ್ಯನಿಗೆ ಮೂಲ ಉದ್ದೇಶ ಏನು? ಲೌಕಿಕದಲ್ಲರ ನೋಡ್ರಿ, ಪಾರಮಾರ್ಥದಲ್ಲಿ ಕೂಡ ಗುರು ಹೇಳುವಂಥದ್ದು ಸದಾಕಾಲ ಆನಂದವಾಗಿರುವಂಥದ್ದೇ ಹೇಳ್ತಾ ಇದ್ದಾನೆ. ಲೌಕಿಕದಲ್ಲಿ ನಾವು ಮಾಡುವಂಥ ಎಲ್ಲ ವ್ಯವಹಾರಗಳು ನಾವು ಸುಖವಾಗಿರ್ಬೇಕನ್ನುವಂಥದ್ದೇ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದು ನಿಜವಾದ ಸುಖ, ಯಾವುದು ಮಾಮೂಲಿ
ಪ್ರತಿಬಿಂಬದ ಸುಖ, ಬಿಂಬ ಸುಖ ಅಂತ ಇರ್ತಾವೆ. ಯಾಕಂದ್ರೆ ಸದ್ಗುರುನಾಥ ಬಿಂಬ ಸುಖವನ್ನು ತೋರಿಸ್ಕೊಡ್ತಾನೆ. ಆದ್ರೆ ವಿಷಯಾದಿಗಳಲ್ಲಿ ತೋರುವಂತಹ ಸುಖಗಳು ಪ್ರತಿಬಿಂಬದ ಸುಖಗಳು. ಅವು ಸತ್ಯ ಅದನ್ನು ಅಂದ್ರೆ ಮಿಥ್ಯೆ ಅದಾವು. ಎಷ್ಟು ಸಾಯೋವ್ರಿಗೆ ದಮ್ ಗಟ್ಟಂಗೆ ಮಾಡು, ಅದು ಮಿಥ್ಯೆನೇ ಅದ. ಸಂಸಾರ ಮುಗಿಸೋಕೆ ಬರೋಂಗಿಲ್ಲ, ಪಾರಮಾರ್ಥ ಮುಗಿಸೋಕೆ ಬರ್ತದೆ ಯಾವಾಗ ಸದ್ಗುರುವನ್ನು ಕಂಡು ನಾವು ಅದಕ್ಕೆ ಶರಣು ಹೋಗಿ ಶ್ರವಣ ಮನನ ನಿಧಿಧ್ಯಾಸ ಮಾಡಿಕೊಂಡಾಗ ನಾವು ಈ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗಿ ಬಿಡ್ತೀವಿ. ಇದು ಮುಗ್ಸೋಕೆ ಬರ್ತದೆ, ಆದರೆ ಸಂಸಾರ ಮುಗ್ಸೋಕೆ ಬರೋಂಗಿಲ್ಲ. ಅದು ಜಾಲಿ ಗಿಡ ಇದ್ದಂಗೆ, ಅದು ಬೆಳೀತಾ ಹೋಗ್ತದದು. ನಾವಿಷ್ಟು ಮಕ್ಳಿಗೆ ನೋಡಿದೀವಪ್ಪ, ಮೊಮ್ಮಕ್ಕಳಿಗೆ ನೋಡಿದೀವಪ್ಪ, ಇಲ್ಲಿಗೆ ಮುಗಿತಪ್ಪ ಜೀವನ ಅನ್ನಂಗಿಲ್ಲ. ಮತ್ತು ಅದು ಬೆಳೀತಾ ಹೋಗ್ತದದು. ಅದು ಯಾವತ್ತೂ ಸುಖ ಕೊಡುವಂಥದ್ದಲ್ಲ. ಹಂಗೆ ಒಂದಕ್ಕೊಂದು ಹತ್ತದೆ. ಅದನ್ನು ನಂಬಿ ನೀ ಸಾಯಕ್ಕೆ ಹೋಗಬೇಡಪ್ಪ. ಅದು ಯಾವತ್ತು ಮುಗಿಯುವಂಥದ್ದಲ್ಲ ಸಂಸಾರ. ನಾ ಮುಗಿಸಿ ಜ್ಞಾನವನ್ನು ಪಡ್ಕೋತೀನಿ ಅನ್ನುವಂಥದ್ದಲ್ಲ ಅದು. ಆದ್ರೆ ಪರಮಾರ್ಥ ಮುಗ್ಸೋಕೆ ಬರ್ತದೆ. ಮುಗಿಸಿ ಬೇಕಾದ್ರೆ ಸಂಸಾರ ಮಾಡು, ಆರಾಮಾಗಿ ಮಾಡಂತಾರೆ ಅವರು. ಹಾಗಾಗಿ ಈ ರೀತಿ ನೀನು ಎಷ್ಟು ನಂಬುತ್ತಿ ಅಷ್ಟು ನಿನಗೆ ಜ್ಞಾನ ಅಳವಡುತ್ತದ. ಇಲ್ಲಿ ಮತ್ತೆ ಹೇಳ್ತಾರೆ, ಶ್ರುತಿ ಗುರುಗಳ ವಾಕ್ಯವನ್ನು ನಂಬಿದರೆ ಮುಕ್ತಿ ಆಗ್ತದೆ. ಯಾರ ಮಾತುಗಳನ್ನು ನಂಬಬೇಕು? ಶ್ರುತಿ ಗುರುಗಳ ವಾಕ್ಯವನ್ನು ನಂಬಬೇಕು. ಇಲ್ದಿದ್ರೆ ಅನರ್ಥ ಆಗ್ತದೆ. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಯಾರನ್ನು ನಂಬಬೇಕು? ಅದಕ್ಕಿದು ಕ್ರಮಶಾಸ್ತ್ರ ಇದೆ. ಶ್ರುತಿ ಗುರುಗಳ ಮಾತುಗಳನ್ನು, ವಾಕ್ಯಗಳನ್ನು ನಂಬತಕ್ಕಂಥದ್ದು ಭಾಳ ಯೋಗ್ಯ. ಅದಕ್ಕೆ ಈ ರೀತಿ ಅವರ ಮಾತನ್ನು ನಂಬದೇ ಇದ್ರೆ ಏನಾಗ್ತದೆ? ಇಲ್ದಿದ್ರೆ ಅನರ್ಥ ಆಗ್ತದೆ. ಅದಕ್ಕೆ ಗುರುಗಳು ಕೂಡ ಹೇಳ್ತಿದ್ರು, ನಾವು ಮನ್ಯಾಗ ಭಾಳ ದೊಡ್ಡ ಗ್ರಂಥಗಳನ್ನ ಇಟ್ಕೊಂಡಿದ್ದೀವಿ ರೀ, ಅವನ್ನ ಓದಿ ಹೇಳ್ತೀವಿ ರೀ, ಓದಿವಿ ರೀ, ಅದಕ್ಕೆ ಹೇಳಕತ್ತೀನಿ ರೀ ಅಂದ್ರೆ ಹಂಗೆ ಸತ್ತು ಹೋಗ್ರಿ, ಆದ್ರೆ ಹಂಗೆ ಕೇಳುವಂಥದ್ದು ಯೋಗ್ಯ ಅಲ್ಲ ಅಂತಿದ್ರು. ಯಾಕಂದ್ರೆ ಅನರ್ಥ ಆಗಿಬಿಡ್ತದ. ಅದಕ್ಕೆ ಆ ರೀತಿ ಮಾಡುವಂಥದ್ದು ಯೋಗ್ಯ ಅಲ್ಪ ಅಂತ ಹೇಳ್ತಾರೆ ಮಹಾತ್ಮರು. ಶ್ರುತಿ ಗುರುಗಳಂದ್ರೆ ಗುರು ಮುಖಾಂತರನೇ ಇದನ್ನು ತಿಳ್ಕೊಳ್ಬೇಕು. ಅದು ಭಾಳ ಯೋಗ್ಯ ಇರ್ತವೆ. ಯಾಕಂದ್ರೆ ನಡೆ ನುಡಿನೂ ಒಂದಿರ್ಬೇಕು. ಮತ್ತೆ ಯಾಕೆ ಇದನ್ನು ಇಷ್ಟು ಹೇಳ್ತಾರೆ ಅಂತಂದ್ರೆ, ಸದ್ಗುರುವಿನ ವಾಕ್ಯಗಳಲ್ಲಿ ಅಷ್ಟು ತಾಕತ್ತಿರ್ತದೆ, ಶಕ್ತಿ ಇರ್ತದೆ. ನಿನ್ನ ಮೂಲ ಅಜ್ಞಾನದ ಬೇರನ್ನು ನಾಶ ಮಾಡುವಂಥ ತಾಕತ್ತು ಸದ್ಗುರುವಿನ ವಾಕ್ಯದಲ್ಲಿರ್ತದೆ. ಯಾಕಂದ್ರೆ ಅದನ್ನ ನಡೆ ನುಡಿ ಒಂದಿರಬೇಕು. ಒಂದಿದ್ದಾಗ ಆಗ್ತದೆ ಅದು, ಇಲ್ಲಾಂದರೆ ಸುಮ್ಮನೆ ಆಗಂಗಿಲ್ಲ ಅವು. ಮತ್ತು 6ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾ ಇದ್ದಾರೆ, ಮತ್ತು ಅದನ್ನ ಬಳಿ ಲಕ್ಷಣಗಳು ಇರಬೇಕು. ಹೆಂಗಂದ್ರೆ ಇಲ್ಲಿ ಏನು ಹೇಳಿದ್ದಾರೆ ಅವರು, ಅವತ್ತಿನ ಹತ್ರ ನಿರಾಶೆ, ಶಾಸ್ತ್ರಪರಿಣತೆ, ಸುಮುಖತ್ವ, ಸುಜ್ಞಾನ ಮತ್ತು ಸತ್ಕಲೆ ಇವೆಲ್ಲ ಇರಬೇಕಾಗ್ತದೆ. ಕರುಣೆ, ಸತ್ಕಲೆ, ಶಾಸ್ತ್ರಪರಿಣತೆ, ಸುಮುಖತ್ವ, ಸುಜ್ಞಾನ ಇವೆಲ್ಲ ಇರಬೇಕು. ನಿರಾಸೆ ಇವೆಲ್ಲ ಇರಬೇಕಾಗ್ತದೆ. ಒಂದು ಚೂರು ಹೇಳುವಂಥ ಸದ್ಗುರುವಿನ ಹತ್ರ ಒಂದು ಚೂರು ಅಪೇಕ್ಷೆ ಇದ್ರೇ ಮುಗೀತ್ರಿ, ಆ ಕೆಲಸ ಮಾಡಂಗಿಲ್ಲ ಅಲ್ಲಿ. ಅದಕ್ಕೆ ಹೇಳಿದ್ದಾರೆ ನಿರಾಶೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ. ಕರುಣೆ ಅನ್ನುವಂಥದ್ದು ಭಾಳ ಮುಖ್ಯ. ಸದ್ಗುರುವಿಗೆ ಒಬ್ಬ ಶಿಷ್ಯನನ್ನು ಉದ್ಧಾರ ಮಾಡುವನ್ನುವಂಥ ಭಾವ ಮಾತ್ರ, ಏಕೈಕ ಭಾವ ಮಾತ್ರ ಇರಬೇಕು ಆತನ ಹತ್ರ. ಒಂದು ಚೂರು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಹೇಳಿದ್ರೆ ಆ ವಾಕ್ಯಗಳು ಕೇಳುವಂಥ ಶಿಷ್ಯನೂ ಕೂಡ ತಾಗಂಗಿಲ್ಲ. ಅದು ಹಂಗೆ ಆ ಥರ ಇರ್ತಾವೆ ಇಲ್ಲಿ. ಅದಕ್ಕೆ ಇಲ್ಲಿ ಗುರುವಿನ ಲಕ್ಷಣಗಳು ಕೂಡ ಬಹಳಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅಂಥ ಶ್ರುತಿ ಗುರುಗಳ ವಾಕ್ಯಗಳನ್ನು ಕೇಳಿದಂಗೆ ಗೆದ್ದು ಬಿಡ್ತೀವಿ. ಇಲ್ಲೇನು ಹೇಳ್ತಾರೆ 6ನೇ ನುಡಿಯಲ್ಲಿ, ಪೇಳಿದ ಅರ್ಥಂಗಳಂ ಕೇಳಿ ನಂಬಲು ಮುಕ್ತಿ ಮೇಳಬಹುದಲ್ಲದಿರೆ ಭಸ್ಮದೋಳು ಹವಿಯ ಬೀಳಿದಂಥ ಅಪ್ಪುದೆಲೆ ಪುತ್ರ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಲ್ಲಿ ಕೂಡ, ಇಲ್ಲಿ ಎಲೆ ಪುತ್ರ ಅನ್ನುವಂಥದ್ದು ಹೇಳ್ತಾರೆ. ಶಿಷ್ಯನೇ ಅಂತ ಹೇಳುವಂಥದ್ದು. ಇಲ್ಲಿ ಪೇಳಿದ ಅಂದರೆ ಹೇಳಿದ, ಅಂದರೆ ಶ್ರುತಿ ಗುರುಗಳು ಹೇಳಿದಂಥ ಅರ್ಥಗಳನ್ನು ಅದು ಹೆಂಗೆ ನಂಬಬೇಕು, ಅದನ್ನು ಶ್ರವಣ ಮಾಡಿ ಅದ್ರ ಮೇಲೆ ವಿಶ್ವಾಸ ಉಳ್ಳಂಥವನ್ನಾಗಬೇಕಾಗ್ತದೆ. ಅದರಿಂದ ಮುಕ್ತಿ ಪ್ರಾಪ್ತಿಯಾಗುವಂಥದ್ದು. ಮೇಳಬಹುದು ಇಲ್ಲದಿರೆ ಪೇಳಿದ ಅರ್ಥಂಗಳಂ ಕೇಳಿ ನಂಬಲು ಮುಕ್ತಿ ಮೇಳಬಹುದು ಇಲ್ಲದಿರೆ ಭಸ್ಮಧೂಳು ಹವಿಯೇ. ನೋಡ್ರಿ ಇಲ್ಲಿ ಕೂಡ ಹೇಳ್ತಾರೆ, ಭಸ್ಮಧೂಳು ಹವಿಯೇ ಬೀಳಿದಂತೆ, ಚೆಲ್ಲಿದ ಹಾಗೆ, ಬೀಳಿದಂತೆ ಚೆಲ್ಲಿದ ಹಾಗೆ, ಅದಕ್ಕೆ ಭಸ್ಮಧೂಳು ಹವಿಯೇ ಅಂತ ಹೇಳ್ತಾರೆ ಅವರು. ಈ ರೀತಿ ಕೂಡ ಅಂದರೆ ಬೂದಿಯಲ್ಲಿ ಮತ್ತು ನಾವು ತುಪ್ಪ ಅದೆಲ್ಲ ಹಾಕ್ತೀವಲ್ಲ,
ಅದು ಹಾಕಿದಂಗೆ ಚೆಲ್ಲಿದಂತೆ ಆಗ್ತದಪ್ಪ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಶಿಷ್ಯ, ಈ ಯಜ್ಞ ಯಾಗದಿಗಳನ್ನು ಮಾಡುವಾಗ ಅವಿರ್ಭಾಗ ದ್ರವ್ಯಗಳನ್ನು ಹಾಕ್ತಾ ಇರ್ತಾರೆ. ತುಪ್ಪ ಏನೇನು ಬೇಕು, ಅಗ್ನಿಮುಖದಿಂದ ದೇವತೆಗಳು ಖುಷಿ ಆಗ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಯಜ್ಞಗಳನ್ನು ಮಾಡಬೇಕಾದಾಗ, ಕೆಲವೊಂದು ಮಾಡಬೇಕಾದಾಗ ಇವೆಲ್ಲ ದ್ರವ್ಯಗಳನ್ನು ಅಲ್ಲೇ ಹಾಕ್ತಾರೆ, ದೇವತೆಗಳಿಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ದೇವತೆಗಳು ಖುಷಿಯಾಗಿ ಇವ್ರ ಯಜ್ಞಗಳಲ್ಲಿ ವಸ್ತ್ರಗಳನ್ನು ಹಾಕುವಂಥದ್ದು, ತುಪ್ಪಗಳನ್ನು ಹಾಕುವಂಥದ್ದು, ಗಂಧ ಇವೇನು ಹಾಕ್ತಿರ್ತಾರೆ ನೋಡ್ರಿ. ಅವೆಲ್ಲ ಹಾಕೋದ್ರಿಂದ ಏನಾಗ್ತದೆ, ಆ ಕರ್ಮವನ್ನು ಮಾಡುವಂಥ ಕರ್ಮಿಗೆ ಕರ್ಮದ ಫಲಗಳನ್ನು ಕೊಡ್ತಾರೆ ದೇವತೆಗಳು ಅಂತ. ಹಿಂಗೆ ಮಾಡೋದು ಬಿಟ್ಟು, ಯಾಕಂದ್ರೆ ಆ ದೇವತೆಗಳಿಗೆ ಅಗ್ನಿಯಲ್ಲಿ ಹಾಕ್ತಾ ಇರ್ತಾರೆ, ಆ ಅಗ್ನಿಯಲ್ಲಿ ದೇವತೆಗಳು ಸಂತುಷ್ಟ ಆಗಿಬಿಟ್ಟು ಇವ್ರು ಕೇಳಿದಂಥ ಫಲಗಳನ್ನು ಕೊಡುವಂಥದ್ದು ಇರ್ತದೆ. ಹಿಂಗೆ ಮಾಡೋದು ಬಿಟ್ಟು ಬರೀ ಬೂದಿಯಲ್ಲಿ ಗ್ರತಾದಿಗಳನ್ನು ಏನೇನು ಹಾಕ್ಬೇಕಾಗ್ಯದ ಯಜ್ಞಗಳಲ್ಲಿ ಹಾಕುವಂಥ ಪದಾರ್ಥಗಳನ್ನು ಬರೀ ಬೂದಿಯಲ್ಲಿ ಹಾಕಿದ್ರೆ ಅದಕ್ಕೆ ಏನಾಗ್ತದೆ, ಆ ಫಲ ಆಗ್ತವೇನೋ, ಫಲ ಸಿಗ್ತವೇನೋ ಅಂದರೆ ಇಲ್ಲ, ವ್ಯರ್ಥ ಆಗಿಬಿಡ್ತದೆ. ಅದ್ರಂಗೆ ನೀನು ಶ್ರುತಿ ಗುರುಗಳಿಂದ ಕೇಳಿದ ವೇದ ವಾಕ್ಯಗಳು ಏನು ಅದ್ರಂಗೆ ಎಲ್ಲ ವ್ಯರ್ಥ, ಬೂದಿಯಲ್ಲಿ ಹಾಕಿದರೆ ಎಲ್ಲ ವ್ಯರ್ಥ ಆಗ್ತದೆ ನೋಡ್ರಿ. ಅದ್ರಂಗೆ ಇಲ್ಲಿ ಕೂಡ ನೀನು ಶ್ರುತಿ ಗುರುಗಳ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ದಾರಲ್ಲ, ಅದನ್ನು ಕೇಳಿದಂಥ ವೇದ ವಾಕ್ಯಗಳ ಅರ್ಥವನ್ನು ನಂಬಿದರೆ, ಅಲ್ಲಿ ನೀ ಕೇಳಿದಂಥ ಈ ವೇದದ ವಾಕ್ಯಗಳನ್ನು ನೀನು ಅದರ ಅರ್ಥವನ್ನು ನಂಬಿದರೆ ನಿನಗೇನಾಗ್ತದೆ, ಮುಕ್ತಿ ಆಗ್ತದೆ ನೋಡ್ರಿ. ಇವನು ಕೇಳಿದ್ರೆ ನೀನು ಮುಕ್ತಿ ಆಗ್ತದೆ. ಮತ್ತು ನಂಬಿಕೆ ಇರದೇ ಇದ್ದು ಆ ವಿಶ್ವಾಸ ಮಾಡದೇ ಇದ್ದಾಗ ಇದು ಹೌದು ಅಲ್ಲೋ ಹೌದು ಅಲ್ಲೋ ಅನ್ನುವಂಥ ವಿಶ್ವಾಸ ಅಲ್ಲಿ ಏನಂತಂದ್ರೆ ಇರದೇ ಇದ್ದಾಗ, ಯಾಕಂತಂದ್ರೆ ಇಲ್ಲಿ ಹೌದೋ ಅಲ್ಲೋ ಅನ್ನುವಂಥ ಒಂದು ಸಂಶಯ ಉಳ್ಳಂಥ ಭಾವ ಇತ್ತು ಅಂತಂದಾಗ ಮುಕ್ತಿ ಆಗ್ತದೆ ಅಂತಂದ್ರೆ ಖಂಡಿತ ಆಗಂಗಿಲ್ಲ. ಅಂದ್ರೆ ಸಂಸಾರ ದುಃಖವೇ ಪ್ರಾಪ್ತಿಯಾಗ್ತದೆ ಹೊರತಾಗಿ ಅದರಿಂದ ನಿನಗೆ ಆನಂದ ಅಂತೂ ಆಗಂಗಿಲ್ಲ, ಮುಕ್ತಿ ಅಂತೂ ಆಗಂಗಿಲ್ಲ. ಅದರಿಂದ ಶ್ರವಣ ಮಾಡಿದ ಒಂದು ಶ್ರುತಿ ಗುರು ಮತ್ತು ಶ್ರುತಿ ಗುರು ಅಂತ ಹೇಳ್ತಾರೆ ನೋಡ್ರಿ, ಶ್ರುತಿ ಗುರುಗಳ ಒಂದು ವಾಕ್ಯಗಳಲ್ಲಿ ನಂಬಿಕೆ ಇಡಲೇಬೇಕು. ನಂಬಿಕೆ ಇಟ್ಟಾಗ ಮೋಕ್ಷ ಆಗ್ತದ ಅನ್ನುವಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಅಷ್ಟು ಹೇಳ್ತಾರೆ ಅಂದ್ರೆ, ಮೊದಲೇ ಅವ್ರು ಫಸ್ಟಿಗೆ ಹೇಳಿದ್ದಾರೆ ಏನಂದ್ರೆ, ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಇವು ಕೇಳಬೇಕಾದಾಗ ಸದ್ಗುರು ಕೂತ್ಕೊಂಡು ನೋಡ್ಬೇಕಾದಾಗ ಪರಮಾತ್ಮನ ಸ್ವರೂಪನೇ ಸದ್ಗುರು ಅಂತ ತಿಳ್ಕೊಂಡಾಗ ಕುಂದಿರ್ಬೇಕತ್ತ. ಮತ್ತು ಈತ ಏನು ಹೇಳಕತ್ತಾನ, ಹಿಂಗೆ ಹೇಳಕತ್ತಾನ, ಕಂಗೆ ಹೇಳಕತ್ತಾನ, ಈತ ಹಿಂದೆ ಹೆಂಗೆ ಅದಾನ, ಈತ ಎಲ್ಲಿಂದ ಬಂದ, ಈತ ಎಲ್ಲಿವ, 12 ವಿಚಾರಗಳನ್ನು ಇಟ್ಕೊಂಡು ಕುಂತ್ರೆ ಇದಾಗ್ತದ. ಕೂತ್ಕೊಂಡ ಸದ್ಗುರು ಮುಖಾಂತರ ಮುಂದೆ ಕೂತ್ಕೊಂಡ ಈತ ಗುರು ಪರಮಾತ್ಮನ ಸ್ವರೂಪದನಪ್ಪ, ಇಷ್ಟು ಜನ್ಮದಲ್ಲಿ ನನಗೆ ಸಿಕ್ಕಿರಲಿಲ್ಲ, ಈಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನನಗೆ ದೊರೆತಾನಂದ್ರೆ ನಾ ಗೆದ್ದು ಬಿಟ್ಟೆ ಅಪ್ಪ. ನೀ ಹೇಳಿದ ವಾಕ್ಯ ನೋಡ್ರಿ, ಎಂತೆಂಥ ಮಹಾತ್ಮರು ಹೆಂಗೆ ಸದ್ಗುರುವಿನ ವಾಕ್ಯ ಹೆಂಗೆ ತೊಗೊಂಡಿದ್ದಾರೆ ಅವರು. ಆ ರೀತಿ ತೊಗೊಂಡಾಗ ಗೆದ್ದು ಬಿಡ್ತಾನೆ ವ್ಯಕ್ತಿ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ, ಹರ ಗುರುವೇ ಗತಿ ಅಂತ ಅನ್ನಬೇಕು. ಹರ ಗುರುವಿನ ಸ್ವರೂಪ ಪರಮಾತ್ಮನೇ ಗುರು ಸ್ವರೂಪದನಂತ ತಿಳ್ಕೊಂಡು ಕೇಳಿದತ್ತ ಉದ್ಧಾರ ಆಗ್ತಾನೆ ಇಲ್ಲೇ. ಹಂಗೆ ಅದಕ್ಕೆ ಹೇಳಿದಾರೆ ಅವರು, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷ ಗತಿ ಆಯಿತು ಅಂತ ಹೇಳಿದಾರೆ. ಆ ಥರ ಗುರುವಚನ ಹಂಗೆ ಐತಂತ ಕೇಳಬೇಕತ್ತ, ಅಂದಾಗ ಮಾತ್ರ ಗೆದ್ದು ಬಿಡ್ತಾನೆ. ಅದಕ್ಕೆ ಈ ರೀತಿ ಹೇಳಬೇಕಾಗ್ತದ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಈಗ ಏನು ಹೇಳ್ತಾ ಇದ್ದಾರ ಅಂತಂದ್ರೆ 7ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಶ್ರವಣ ಮಾಡಿದರಲ್ಲಿ ನಂಬಿಕೆ ಹೇಳಿದರು, ಇನ್ನು ಸಂಶಯ ನಿವೃತ್ತಿ ಒಂದು ಮಾಡ್ಕೊಳ್ಳೋದಕ್ಕಾಗಿ ಮನನವನ್ನು ತಿಳಿಸ್ತಾರೆ. ಮನನ ಹೆಂಗೆ 7ನೇ ನುಡಿಯಲ್ಲಿ, ಸಂದೇಹ ಒಳಿಯಲ್ ಆನಂದ ಸಾಗರವೇ ನಿಸ್ಪಂದವಾಗಿಹುದು, ಮಂದರಾದ್ರಿಯ ಚಲನೆ ನಿಂದ ದುಗ್ಧಾಂಬು ನಿಧಿಯಂತೆ. ಅಚಲ ನೋಡ್ರಿ, ಇಲ್ಲಿ ಏನು ಹೇಳ್ತಾ ಇದ್ದಾರ, ಅಚಲ ಸ್ಥಿತಿಯಿಂದ ಏನು ಹೇಳ್ತಾ ಇದ್ದಾರ ಅಂತಂದ್ರೆ, ಮಂದರಾದ್ರಿಯ ಅಂದ್ರೆ ಮಂದಾರ ನಾಮಕ ಉಳ್ಳಂಥ ಒಂದು ಪರ್ವತ,
ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಆನಂದ ಸಾಗರವೇ ನಿಸ್ಪಂದವಾಗಿಹುದು. ಮತ್ತೇನು ಹೇಳ್ತಾ ಇದ್ದಾರ ಅಂತಂದ್ರೆ ಭಾಳಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅಚಲ ಸ್ಥಿತಿಯಿಂದ ಇರುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ನಿಸ್ಪಂದವಾಗಿಹುದು ಮಂದರಾದ್ರಿಯ. ಭಾಳಷ್ಟು ವಿಚಾರಗಳನ್ನು ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಪುತ್ರನೇ ಅಂತ ಶಿಷ್ಯನಿಗೆ ಕೂಡ ಸಂಬೋಧನೆ ಮಾಡ್ತಾರೆ, ಹೇಳ್ತಾರೆ ಅವರು. ಕೇಳಿ ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಮಾಡಬೇಡ. ಮನಸ್ಸಿನಲ್ಲಿ ನೋಡಪ್ಪ ಯಾವ ಸಂಶಯಗಳನ್ನು ಮಾಡಬೇಡ. ಅದರಿಂದ ಸಂಶಯ ಮಾಡಿದೆ ಅಂತಂದ್ರೆ ಅದರಿಂದ ಏನಾಗ್ತಂದ್ರೆ ನಿನಗೆ ಸುಖ ಇಲ್ಲ. ಸಂಶಯ ಮಾಡಿದೆ ಅಂತಂದ್ರೆ ನಿನಗೆ ಏನದ ಅಂತಂದ್ರೆ ಸುಖ ಇಲ್ಲ. ಅದಕ್ಕೆ ಸಂಶಯ ಉಳ್ಳವಂಥವನಾದ್ರೆ ನೀನು ಭಾಳಷ್ಟು ದುಃಖ ಆಗ್ತದೆ ನಿನಗೆ. ಅದಕ್ಕೆ ನಿಶ್ಚಯ ಉಳ್ಳವಂಥವನಾಗಬೇಕು. ಯಾವುದೇ ಸಂಶಯಗಳು ಇರಬಾರ್ದು ನಿನ್ನಲ್ಲಿ. ಯಾಕಂದರೆ ಯಾವುದೇ ಒಂದು ಸಂಶಯವಿಲ್ಲದೆ ಗುರುವಾಕ್ಯವನ್ನು ನೀನು ತಿಳಿತಾ ಓದಿ ಅಂತಂದ್ರೆ ನೀನು ಸುಖಿಯಾಗಿ ಇರ್ತಿದೆ. ಯಾಕಂದ್ರೆ ದೇವದೈತರು ಇಬ್ಬರೂ ಕೂಡಿ ಮಂದರಾದ್ರಿಯ ಒಂದು ಪರ್ವತವನ್ನು ಏನು ಕಡೆಗೋಲಿನಿಂದ ಮಾಡಿದರು. ದೇವತೆಗಳಿಗೆ ಮತ್ತು ದೈತ್ಯರಿಗೆ ಒಂದು ಪರ್ವತವನ್ನು ಮಂದರಾದ್ರಿ ಪರ್ವತವನ್ನು ಕಡೆಗೋಲು ಥರದ್ದು ಮಾಡಿ ಆದಿಶೇಷನನ್ನು ಹಗ್ಗವನ್ನಾಗಿ ಮಾಡಿ ಸಮುದ್ರವನ್ನು ಕಡಿಲಿಕ್ಕೆ ಹತ್ತಿದ್ರು ಅವ್ರು. ನೋಡ್ರಿ ಹಿಂದೆ ನಾವು ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಅದು ಅಲ್ಲೋಲ ಕಲ್ಲೋಲವಾಗಿ ನೀರೇನು ಮಾಡಿತ್ತು, ಚಲಿಸ್ಲಕತ್ತಿತ್ತು ಅದು. ಯಾಕಂದರೆ ಹಿಂಗೆ ಕಟಿಬೇಕಾದಾಗ ಸಮುದ್ರವನ್ನು ಹಿಂಗೆ ಅದನ್ನು ಕಟಿಬೇಕಾದಾಗ ಏನಾಗ್ತದೆ, ನೀರು ಅದೇ ಮಂಥನ ಮಾಡಬೇಕಾದಾಗ ಏನಾಗ್ತದೆ, ನೀರೇ ಸ್ವಲ್ಪ ಅಲುಗಾಡಕ್ಕೆ ಶುರುವಾಗ್ತದೆ. ಅದಕ್ಕೆ ಯಾವಾಗ ಅದನ್ನು ಕಡಿಯೋದನ್ನು ಬಿಡ್ತಾರ ಆವಾಗ ಏನಾಗ್ತದೆ, ಆ ಮಂದರಾದ್ರಿ ಅದು ಪರ್ವತ ಏನಾಗ್ತದೆ, ಶಾಂತ ಗಂಭೀರ ಸ್ಥಿತಿಯಲ್ಲಿ ನಿಶ್ಚಲ ಆಗಿಬಿಡ್ತದೆ. ಯಾವಾಗ ಹಿಂಗೆ ಕಟಿತಾ ಇದ್ದಾಗ ಆ ಮಂಥನ ಮಾಡ್ತಾ ಇರಬೇಕಾದಾಗ ಆ ನೀರು ಚಲನತ್ವದಿಂದ ಕೂಡಿರ್ತದೆ. ಯಾವಾಗ ಅದನ್ನು ಬಿಟ್ಟರು ಅಂತಂದಾಗ ಏನಾಗ್ತದೆ ಅಂತಂದ್ರೆ ಆವಾಗ ಒಂಥರ ಒಂದು ಗಂಭೀರ ಸ್ಥಿತಿ ಬಂದು ನಿಶ್ಚಲವಾಗ್ತದೆ ಅದು. ಈ ದೃಷ್ಟಾಂತದಂಗೆ ಸಂಶಯದಿಂದ ನಿನ್ನ ಆನಂದ ಸಮುದ್ರ ಏನಾಗ್ತದೆ, ಚಲಿಸ್ತದೆ. ನಿನಗೆ ಯಾವಾಗ ಸಂಶಯ ಅಲ್ಲಿ ಉತ್ಪತ್ತಿ ಆಯಿತು ಅಂದಾಗ ನಿನ್ನ ಆನಂದ ಅನ್ನುವಂಥ ಸಮುದ್ರ ಏನಾಗ್ತದೆ, ಚಲಿಸ್ತದದು. ಅದಕ್ಕೆ ಹೇಳ್ತಾರ, ಏನು ಹೇಳ್ತಾರ, ಅದೇ ಶಾಂತ ಗಂಭೀರ ಸ್ಥಿತಿಯಿಂದ ಯಾವಾಗ ನಿಶ್ಚಲ ಆಗ್ತದೆ ಸಮುದ್ರ, ಯಾವುದು ಮಂಥನ ಮಾಡೋದು ಬಿಟ್ಟಾಗ, ಅದೇ ರೀತಿ ಕೂಡ ಈ ಒಂದು ಸಂಶಯದಿಂದ ನಿನ್ನ ಮನಸ್ಸು ಕೂಡಿತ್ತು ಅಂತಂದ್ರೆ ಆನಂದ ಸಮುದ್ರ, ನಿನ್ನಲ್ಲಿರುವಂಥ ಆನಂದ ಸಮುದ್ರ ಚಲಿಸ್ತದೆ. ಅಂದ್ರೆ ಹತ್ತು ಕಡೆ ಇತ್ತು ಕಡೆ ಹಿಂಗೆ ಆಗ್ತಾ ಇರ್ತದೆ. ಸಂಶಯ ರಹಿತ, ಯಾವಾಗ ನಿನ್ನಲ್ಲಿ ಸಂಶಯ ಎಲ್ಲ ಹೋಯ್ತು ಅಂತಂದಾಗ ನಿಶ್ಚಯ ಜ್ಞಾನ ಉಳ್ಳಂಥವನಾದ್ರೆ ಆನಂದ ಸಾಗರ ಹೆಂಗಾಗ್ತದೆ, ಸ್ಥಿರವಾಗಿ ತೋರ್ತದೆ. ಹೌದಲ್ಲ, ಸ್ಥಿರವಾಗಿ ನಿಲ್ಲುತ್ತದೆ. ಅದಕ್ಕೆ ಈ ರೀತಿ ಸಂಶಯ ರಹಿತನಾದಂಥ ನಿನಗೆ ಏನಾಗ್ತದೆ, ಆನಂದ ಆಗ್ತದೆ. ಸಂಶಯ ರಹಿತನಾಗಿ ನೀನು ಆದಿ ಅಂತಂದಾಗ ಏನಾಗ್ತದೆ, ನಿನಗೆ ಆನಂದ ಆಗ್ತದೆ. ಈ ರೀತಿ ಅನ್ನುವಂಥದ್ದು. ಮತ್ತು ಈಗ ಶ್ರವಣ ಯಾವಾಗ ಅಂತಂದ್ರೆ ಈ ಮನನ ಮಾಡೋದ್ರಿಂದ ಏನಾಗ್ತದೆ, ಈ ಸಂಶಯವನ್ನು ಕಳಿ ಅಂತ ಹೇಳಿದ್ರೆ. ಯಾಕಂದ್ರೆ ಶ್ರವಣ ಕೇಳಿದ್ದಂಥದ್ದನ್ನು ಮನನ ಮಾಡುವಂಥದ್ದು ಅಲ್ಲ, ಅಲ್ಲಿ ವಿಚಾರವನ್ನು ಹೌದು ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಮನನ ಮಾಡಿಬಿಟ್ಟು ಒಂದು ಯಾವಾಗ ಅದು ನಮ್ಮ ಸಂಶಯ ಹೋಯಿತು ನಮ್ಮ ಮನಸ್ಸಿನಿಂದ, ಈಗ ಶರೀರ ನೀನಪ್ಪ ಅಂತ ಸದ್ಗುರು ಹೇಳಿದಾನೆ. ಈಗ ಒಂದು ವಿಚಾರವನ್ನು ಸದ್ಗುರು ಹೇಳಿದ್ನಂತಂದ್ರೆ ಅದನ್ನು ನೀನು ಮನನ ಮಾಡಬೇಕು. ಹೆಂಗಂದ್ರೆ ಹೌದಾ ಅಲ್ಲ, ಹೌದು ನನ್ನಿಂದ ತಿಳಿಸ್ಕೊಳ್ಳುವಂಥ ಎಲ್ಲ ಪ್ರತಿಯೊಂದು ವಸ್ತುಗಳು ಮಿಥ್ಯೆ ಅದಾವ, ನಾನು ತಿಳಿಯುವಂಥವನು ಸತ್ಯ ಅದಾನಂತ ಈ ರೀತಿ ವಿಚಾರ ಮಾಡಿ ಅದನ್ನು ಸಂಶಯ ದೂರ ಮಾಡಿಕೊಡ್ಬೇಕು. ಹೌದು ಸತ್ಯ ಅದ, ಅದನ್ನು ನಂಬುವಂಥದ್ದು. ನಂಬಿ ಆ ಸಂಶಯಕ್ಕೆ ಅದನ್ನೇನಂದ್ರೆ ಹೌದು ಇದು ನಾನು ಶರೀರ ಅಲ್ಲ ಅನ್ನುವಂಥದ್ದು ಒಂದು ದೃಢ ಭಾವ ಬರುವಂಥದ್ದು, ನಿಶ್ಚಯ ಭಾವ ಬರುವಂಥದ್ದು. ಯಾವಾಗ ನಿನಗೆ ಸಂಶಯ ಹೋಯ್ತು, ಅಲ್ಲಿ ನಿಶ್ಚಯ ಭಾವ ಬಂತಂದಾಗ ನಿನ್ನ ಆನಂದ ಹೆಂಗಾಗ್ತದೆ, ಸ್ಥಿರವಾಗ್ತದಲ್ಲಿ. ನಿನ್ನಲ್ಲಿರುವಂಥ ಆನಂದ ಸ್ಥಿರ ಆಗ್ತದೆ. ಈ ರೀತಿ ಮನನವನ್ನು ಇಲ್ಲಿ ಕೂಡ ಹೇಳ್ತಾರೆ ಅವರು. ಯಾವ ರೀತಿ ಸಂಶಯದಿಂದ ನಿನ್ನ ಆನಂದ ಸಮುದ್ರವು ಯಾಕಂದ್ರೆ ಚಲಿಸ್ತದೆ. ಯಾವಾಗ ನೀನು ವಿಚಾರ ಮಾಡಿ ಅಲ್ಲಿ ತಿಳ್ಕೊಂಡಾಗ ಸಂಶಯ ರಹಿತ ಆದಿ ಅಂತಂದಾಗ ನಿನಗೆ ಆನಂದ ತೋರ್ತದೆ. ಈ ರೀತಿ ಶ್ರವಣ ಕೇಳಿದ ಮೇಲೆ ಮನನ ಮಾಡು, ಸಂಶಯವನ್ನು ಕಳಿ ಅಂತ ಹೇಳಿದರು. ಮನನವನ್ನು ಎಷ್ಟು ದಿವಸಗಳವರೆಗೆ ಮಾಡಬೇಕು ಅಂತ ಕೇಳಿದ್ರೆ
ಅಲ್ರಿ ಮನನ ನಾವು ಎಷ್ಟು ದಿವಸ ಅಂತ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅಂತ ಕೇಳಿದ್ರೆ ದೇಹ ಬುದ್ಧಿ, ಈಗ ನಮಗೆ ದೇಹ ಬುದ್ಧಿ ಐತೆ, ಈಗ ಮನನ ಎಲ್ಲಿವರೆಗೆ ಮಾಡಬೇಕಪ್ಪ ಅಂತ ಕೇಳಿದ್ರು ಕೂಡ ಈಗ ನಮಗೆ ದೇಹ ಬುದ್ಧಿ ಐತಿ, ಶರೀರ ನಾನು ಅಂದ್ಕೊಂಡಿದ್ದೀವಿ. ಈಗ ಶರೀರ ನಾನು ಅಂದ್ಕೊಂಡಿವಿ ಅಂದರೆ ಶರೀರದ ಸುತ್ತಮುತ್ತ ಇರುವಂಥವು ಎಲ್ಲ ನಾನು ಅಂತ ಅಂದ್ಕೊತೀವಿ, ನನಗೆ ಸಂಬಂಧಪಟ್ಟದ್ದಂತ ಅಂದ್ಕೊಳ್ತೀವಿ, ಅವಕ್ಕೇನಾರಾದ್ರೂ ದುಃಖ ಆಗ್ಯದಂತ ಅಂದ್ಕೊಳ್ತೀವಿ. ಇದೆಲ್ಲ ಯಾವುದರಿಂದ ಬಂತಂದ್ರೆ ಶರೀರ ನಾನು ಅನ್ನುವಂಥ ಒಂದು ಭಾವನೆಯಿಂದನೇ ಇಷ್ಟೆಲ್ಲ ದುಃಖ ಬಂದಿರುವಂಥದ್ದು. ಅದಕ್ಕೆ ಮಹಾತ್ಮ ನಿಜಗುಂಡ್ರು ಹೇಳ್ತಾರೆ, ತನುಭಾವ ಒಳಿಯೇ ದುಃಖದಕ್ಕಿರು. ಒಂದೇ ಒಂದು ಮಾತು ನೋಡ್ರಿ, ನಾವು ಯಾಕೆ ಇಷ್ಟು ದಿವಸ ಕೇಳಬೇಕಾಗ್ಯದಂದ್ರೆ ಈ ಶರೀರ ನಾನು, ಶರೀರಕ್ಕೆ ಸಂಬಂಧಪಟ್ಟವು ಎಲ್ಲ ನಾನು, ಮತ್ತು ಅದಕ್ಕಿಂತ ಇನ್ನೊಂದು ದೂರ ಸಂಘ, ಇದು ಒಳಗಿನ ಸಂಘ, ಇದು ಹೊರಗಿನ ಸಂಘಗಳು ಭಾಳ ಅದಾವೆ ನಮಗೆ. ನಾವೇನು ರೊಕ್ಕ ರೂಪಾಯಿಯಾಗಿ ಸ್ತ್ರೀ ಸಂಘ ಆ ಸಂಘ ಅದು ಅಲ್ಲ, ಈ ದೊಡ್ಡ ಸಂಘ ಐತಿದು. ಹೆಂಗಂದ್ರೆ ನಮ್ಮ ಶರೀರ ನಾನು ಅನ್ನುವಂಥದ್ದು, ಶರೀರದಲ್ಲಿರುವಂಥವೆಲ್ಲ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತಃಕರಣಗಳು ಇವೆಲ್ಲ ನನಗೆ ಸಂಬಂಧಪಟ್ಟದ್ದು. ಮತ್ತು ಇವುಗಳಲ್ಲಿರುವಂಥ ಆಸೆ, ಆಮಿಷಗಳು, ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಇವೇನದು ಅಹಂಕಾರ, ಮಮಕಾರ, ಮೂರು ಗುಣಗಳು ಇವೆಲ್ಲ ನನ್ನೊಳಗೆ ತುಂಬ್ಯಾವ. ಇವೆಲ್ಲಷ್ಟು ಎಲ್ಲ ಚೀಲದಾಗ ಒಂದು ಕಸ ಕಡ್ಡಿಗಳು ತುಂಬಿದಂಗಿದು. ಅದಕ್ಕೆ ಶರೀರ ಅನ್ನುವಂಥ ಒಂದು ಚೀಲದಾಗ ಇವೆಲ್ಲ ತುಂಬ್ಯಾವ ಇವು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಈ ಶರೀರನೇ ನಾನಲ್ಲ, ಈ ದೇಹ ಐತಲ್ಲ ಇದಕ್ಕೆ ಸಂಬಂಧಪಟ್ಟಂಥವು ಇವ್ಯಾವ ನಾನು ಅಲ್ಲ. ಶರೀರಕ್ಕೆ ಸಂಬಂಧ, ಯಾಕಂದರೆ 25 ತತ್ವಗಳಿಂದ ಇದು ಪಂಚಭೂತದಿಂದ ಕೂಡಿದಂಥ ಈ ಶರೀರ ಇದು ಎಲ್ಲ ಏನು ಪಂಚೀಕೃತಗೊಂಡಿಕೆ ಏನದು ಜ್ಞಾನೇಂದ್ರಿಯಗಳು, ಅಂತಃಕರಣಗಳು ಮತ್ತು ಇವು ಕರ್ಮೇಂದ್ರಿಯಗಳು ಇವೆಲ್ಲ ಆಗಿ ಇಷ್ಟೆಲ್ಲ ವ್ಯವಹಾರ ನಡೆದದ. ಶರೀರ ನಾನಲ್ಲ ಅಂತ ತಿಳ್ಕೊಳ್ಬೇಕಲ್ಲ. ಈಗ ನಾ ಶರೀರ ನಾನು ಅದಿನಂತಲೇ 84 ಲಕ್ಷ ಜೀವರಾಶಿಯಿಂದ ಯಾವ್ಯಾವ ಜನ್ಮಕ್ಕೆ ಬಂದೀವಿ ಆ ಶರೀರ ನಾನೇ ಅಂತ ಗುತ್ತಿಗಿಡ್ಕೊಂಡು ಬಂದವ ನಾನು. ಈಗ ಮಾನವ ಶರೀರಕ್ಕೆ ಬಂದೀವಿ, ಮಾನವ ಶರೀರ ಬಂದದ್ದು ಈ ಶರೀರ ನಾನು ಅಂತ ತಿಳ್ಕೊಂಡಿದ್ದೀನಿ. ಆದರೆ ಹಿಂದೆ ಪ್ರಾಣಿ ಪಕ್ಷಿಗಳು ಶರೀರ ಆದಾಗ ಕೂಡ ಅದ್ರ ಮೇಲೆ ಅದಕ್ಕೆ ಅಷ್ಟು ಮೋಹ ಇತ್ತು. ಅದೇ ಯಾವ್ಯಾವ ಶರೀರಕ್ಕೆ ಬಂದೀವಿ ಅಷ್ಟಿಷ್ಟೇ ಮೋಹ ಐತಿ ನಮ್ಗೆ. ಈ ಬೇರೆ ಪ್ರಾಣಿ ಪಕ್ಷಿಗಳು ಬೇರೆದವ್ನು ನೋಡಿಬಿಟ್ಟು ಕೇಸಿ ನೋಡ್ರಿ ಮಾನವ ಶರೀರ ಎಷ್ಟು ಚಂದದ, ನಮಗಿಂಥ ಶರೀರ ಬಂದಂಥವು ಏನಾರು ಕನಿಷ್ಠ ಅಂತ ಅನ್ಕೋತಾವೇನು? ಅನ್ಕೊಳಂಗಿಲ್ಲ. ನಮ್ಮ ಶರೀರ ನಮ್ಗೆ ಚಂದ ಅಂತ ಅನ್ಕೊತಾವೆ ಅವು ಕೂಡ. ಅದ್ರಂಗ ಈ ಶರೀರ ನಾನು ಅನ್ನುವಂಥ ದೇಹಾತ್ಮ ಬುದ್ಧಿಯಿಂದ ಕೂಡಿದಂಥ ನೀನು ಅದಕ್ಕೆ ಈಗ ಏನಾಗಬೇಕಾಗ್ಯದ? ಈಗ ಆ ಬುದ್ಧಿ ಹೋಗ್ಬೇಕಾಗ್ಯದ. ಆ ಬುದ್ಧಿ ಹೆಂಗೆ ಹೋಗ್ಬೇಕಾಗ್ಯದ? ನಾನು ಬ್ರಹ್ಮ ಇದ್ದೀನಿ ನೋಡ್ರಿ, ದೇಹಾತ್ಮ ಬುದ್ಧಿ ಹೋಗ್ಬೇಕಾಗ್ಯದ. ಹೋಗಿ ನಾನು ಬ್ರಹ್ಮ ಇದ್ದೀನಿ ಈ ಭಾವ ದೃಢಾಗಬೇಕಾದ್ರೆ ಇಷ್ಟು ವರ್ಷ ಬೇಕಾಗ್ತದೆ ಕೇಳಕ್ಕೆ. ಒಂದೇ ಸಲಕ್ಕೆ ನಾ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಕೇಳಿ ನಾ ಪರಬ್ರಹ್ಮ ಸ್ವರೂಪದೀನಿ, ಗುರುಗಳು ನಮಗೆ ತತ್ವಮಸಿ ವಾಕ್ಯ ಹೇಳಿಬಿಟ್ಟಾರ್ರಿ, ನೀನೇ ಪರಮಾತ್ಮ ಅಂತ ಹೇಳಿಬಿಟ್ಟಾರಲ್ರಿ, ಆಯ್ತಲ್ರಿ ಮುಗೀತ್ರಿ ಅಂದ್ರೆ ಆಗ್ತದ ಇದು ಕೆಲಸ? ಒಳಗೆ ಬೇರುಗಳು ಅದಾವಪ್ಪ, ಅಜ್ಞಾನದ ಬೇರುಗಳು, ಅವು ಸುಮ್ಮಿರ್ಬೇಕಲ್ಲ, ಅವು ಚಿಗುರ್ತಿರ್ತಾವೆ ಯಾವಾಗ ಮಧ್ಯೆ. ಮೊದಲ ಬೇರುಗಳನ್ನು ತೆಗೆದಾಗ ನಿನಗೆ ದೃಢಭಾವ ಬರ್ತದೆ. ಅಲ್ಲಿ ತನಕ ಬರಂಗಿಲ್ಲಿದು, ಅಷ್ಟೇ ಕೇಳಿದ ತಕ್ಷಣ ಬರ್ತದೆ ಅನ್ನೋದು. ಒಳಗೆಲ್ಲ ನೋವು ಕೊಡೋಂಥ ಬೇರುಗಳು ಅದಾವ, ಅವನಿಗೆ ಕಿತ್ತಿ ಒಗಿಬೇಕಂದ್ರೆ ಗುರುವಾಕ್ಯನೇ ಬೇಕಿಲ್ಲಿ. ಅದಕ್ಕೆ ಈ ಒಂದು ದೇಹಾತ್ಮ ಬುದ್ಧಿ ಐತಲ್ಲ, ಅಪ್ಪ ಅಮ್ಮ ಇದಕ್ಕೊಂದು ಹೆಸರು ಇಟ್ಟರು. ಈ ಶರೀರ ನಾನೇ ಅಂದ್ಕೊಂಡೆ, ಶರೀರ ಹುಟ್ಟಿತಂದಾಗನೇ ಹುಟ್ಟಿದ್ರು ಅಂತ ಹೇಳ್ತೀವಿ. ಸತ್ಗಳನ್ನ ಸತ್ರು ಅಂತ ಹೇಳ್ತೀವಿ. ಏನು ಹೋಗ್ಯದ ಸಾಯೋದಕ್ಕೆ? ಶರೀರ ಮಾತ್ರ ಹೋಗ್ಯದ, ನಾಶ ಆಗ್ಯದ ಹೊರತಾಗಿ ಒಳಗಡೆ ಇರುವಂಥದ್ದು ಆತ್ಮ ಹಂಗ ಅದದು. ಮತ್ತು ನೀನು ಪಾಪ ಪುಣ್ಯಕ್ಕನುಸಾರವಾಗಿ ಮತ್ತೊಂದು ಶರೀರಗಳು ಬರ್ತಾವೆ. ಹೆಂಗೆ ಬೈಲ್ ಐತಪ್ಪ, ಬೈಲೈತೆ, ಬೈಲು ಮನೆ ಕಂಡು ಮನೆ ಯಾವುದೋ ರೀತಿಯಿಂದ ಬಿದ್ದುವಾದು ಅಂತಂದ್ರೆ ಬೈಲು ಹೋಯ್ತೇನೆ ಕಡೆಯಾರ? ಬೈಲು ಆದ ಹಂಗೆ ಅದ. ಮತ್ತು ಯಾರೋ ಇನ್ನೊಬ್ಬರು ಬಂದು ಅದ್ರ ರೊಕ್ಕ ತೊಗೊಂಡು ಖರೀದಿ ಮಾಡಿ ಒಂದಿಷ್ಟು ರೊಕ್ಕ ಪಕ್ಕ ಜಾಸ್ತಿ ಕೊಟ್ಟು ಒಂದು ಚಲೋ ಅರಮನೆಯೇ ಕಟ್ಟಿದ್ರಪ್ಪ. ಅಲ್ಲಿ ಮೊದಲು ಗುಡ್ಸ್ಲ ಇತ್ತು, ಆಮೇಲೆ ಸ್ವಲ್ಪ ದಿವಸ ಹೋಯ್ತು, ಮತ್ತು ಆ ಗುಡ್ಸಲ್ದವ್ರು ಪಾಪ ಅವರು ಹೋದ್ರು, ಆಮೇಲೆ ಇನ್ನೊಂದು ಮನೆ ಕಟ್ಟಿದ್ರು, ಮನೆಯೂ ಹೋಯ್ತು. ಮತ್ತು ಇನ್ನೊಬ್ರು ಅದಕ್ಕಿಂತ ಶ್ರೀಮಂತರು ಒಬ್ಬರು ಬಂದರು. ಗುಡ್ಸಲು ಕಟ್ಟಿದವ್ರು ನಮ್ಗೆ ಆಗಂಗಿಲ್ಲ ರೀ, ನಮ್ಮ ಐಸತಿ ಇಷ್ಟೇ ಅದಂತ ಅವ್ರು ಗುಡ್ಸಲು ಕಟ್ಕೊಂಡ್ರು. ಸ್ವಲ್ಪ ದಿವಸ ಇದ್ರು ಅವ್ರು ಆದರು. ಇನ್ನೊಬ್ಬರು ಬಂದರು ಸ್ವಲ್ಪ ಮಧ್ಯೆ ಇದ್ದಂಥವ್ರು, ಅವ್ರು ಒಂದಿಷ್ಟು ಮನೆ ಕಟ್ಕೊಂಡ್ರು. ಅಲ್ಲಿ ಒಂದು ಸ್ವಲ್ಪ ದಿವಸ ಇದ್ರು, ಅವರು ಹೋದ್ರು, ಆ ಮನೆಯೂ ಹೋಯ್ತು. ಆದ್ರೆ ಇನ್ನೊಬ್ಬರು ಬಂದರು, ದೊಡ್ಡ ಶ್ರೀಮಂತರು ಬಂದರು, ಅವ್ರು ಅರಮನೆಯೇ ಕಟ್ಕೊಂಡ್ರಪ್ಪ. ಆದ್ರೆ ಗುಡ್ಸಲೂ ಹೋಯ್ತು, ಮನೆಯೂ ಹೋಯ್ತು, ಅರಮನೆ ಬಂತು ಅಂತಂದಾಗ ಎಲ್ಲಷ್ಟು ಉಪಾಧಿಗಳು ಬಂದವು ಬೇರೆ ಬೇರೆಯಾಗಿ. ಆದರೆ ಬೈಲು
ಹೋಗ್ಯದ ಬಂದದನ. ಬೈಲು ಗುಡಿಸಲಿದ್ದಾಗನೂ ಆದ, ಮನೆ ಇದ್ದಾಗನೂ ಆದ, ಈಗ ಅರಮನೆ ಬಂದದನೂ ಆದ. ಅದ್ರಂಗೆ ಎಷ್ಟು ಜನ್ಮಗಳಲ್ಲಿ ನೀ ಶರೀರ ತೊಟ್ಕೊಂಡು ಬಂದರೂ ಕೂಡ ಆ ಪ್ರಾಣಿ ಪಕ್ಷಿಗಳಲ್ಲಿ ನೀನೇ ಇದ್ದಿ, ಗಿಡ ಮರಗಳಲ್ಲಿ ನೀನೇ ಇದ್ದಿ, ಎಲ್ಲ ಒಂದು ಮೃಗ ಪ್ರಾಣಿಗಳಲ್ಲಿ ಎಲ್ಲದರಲ್ಲಿ ನೀನೇ ಇದ್ದಿ. ಈಗ ಮನುಷ್ಯನ ಶರೀರದ ಕೂಡ ನೀನೇ ಇದ್ದಿ, ಒಬ್ಬನೇ ಅಲ್ಲಿಂದ ಬಂದವನು. ಅದಕ್ಕೆ ಇಲ್ಲಿ ಹಾಗೆ ನೀವು ಹೋಗೋವನಲ್ಲ ಬರುವವನಲ್ಲ. ಹೌದು, ತಿಳಿಯುವಂಥ ಶಕ್ತಿ ಬಂದಂಥದ್ದು ಎಲ್ಲಿ? ಈ ಅವಕಾಶ ಪರಮಾತ್ಮ ನಮಗೆ ಕೊಟ್ಟದ್ದು ಯಾವ ಜನ್ಮದಾಗ, ಯಾವ ಶರೀರಕ್ಕೆ ಕೊಟ್ಟ ಈ ಅವಕಾಶ ತಿಳಿಯುವಂಥದ್ದು ಭಾಳ ಮುಖ್ಯ ಇದು. ಹೌದು, ನಾನು ಪರಬ್ರಹ್ಮ ಸ್ವರೂಪ ಅದೀನಿ, ಈ ಜಗತ್ತಂದ್ರೇನು, ಜೀವ ಅಂದ್ರೇನು, ನಾ ಎಲ್ಲಿ ಎಡವೀನಿ, ಎಲ್ಲಿ ತಪ್ಪು ಮಾಡೀನಿ, ಯಾವುದಕ್ಕಾಗಿ ತಾಯಿ ಗರ್ಭಕ್ಕೆ ಬಂದು ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಇವೆಲ್ಲವನ್ನು ತಿಳಿದುಕೊಳ್ಳುವಂಥ ಶಕ್ತಿ ಯಾವ ಜನ್ಮಕ್ಕೆ ಐತಪ್ಪ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಐತೆ ಅದು. ಅದಕ್ಕೆ ಹಾಳು ಮಾಡ್ಕೋಬೇಡ್ರಪ್ಪ. ಮಾನವ ಜನ್ಮ ದೊಡ್ಡದು ಅಂತಂದ್ರೆ ನೀವು ರೊಕ್ಕ ರೂಪಾಯಿ ಗಳಿಸಿ ಹೆಂಡ್ತಿ ಮಕ್ಕಳಿಗೆ ಇಷ್ಟು ರೊಕ್ಕ ಇಟ್ಟು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಮನೆ ಕಟ್ಟಿ ಹೋಗಂತ ಹೇಳಿಲ್ಲ. ಅದಕ್ಕೆ ದೊಡ್ಡವನ ಅಂದಿಲ್ಲಿ. ನೀ ಬೇಕಾದಟ್ಟು ಮೆರೆದಾಡು, ರಾಜನಂಗೆ ಮೆರೆದಾಡು, ಬಂಗಾರದ ಕುರ್ಚಿ ಇಟ್ಕೋ, ಥತ್ ಅಂತಾರೆ ಮಹಾತ್ಮರು. ಅದಕ್ಕೆ ದೊಡ್ಡವಂದಿಲ್ಲ. ಮನುಷ್ಯ ನೀ ಬೇಕಾದಟ್ಟು ಮೆರೆದಾಡ ಅಂತ ಹೇಳ್ಯಾರ. ಚಂಡ ಪ್ರತಾಪದಿಂದ ಹರಿಗಳನ್ನು ಜಯಿಸಿ ಭೂಮಂಡಲವನೆಲ್ಲ ಓರ್ವನೆ ಆಳುತ್ತಿದ್ದು ಪಿಂಡದೊಳಗಿರ್ಪ ಜೀವಾತ್ಮರನು ಅರಿಯಾದೀರೆ. ನೋಡ್ರಿ, ರಂಡೆ ಗೊದಗಿರ್ದ ಯೌವನಾದಂತ ಹೋದು ಏನಿರ್ದೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ ಸರ್ಪಭೂಷಣವ್ರು ಹೇಳ್ತಾರೆ. ರಾಜನಂಗೆ ಮೆರಿ ನೀನು, ಎಲ್ಲ ವ್ಯರ್ಥಪ್ಪ, ವ್ಯರ್ಥ. ಅದಕ್ಕೆ ಯಾವಾಗ ಹೋರಾಡು, ಎಲ್ಲಿ ಹೋರಾಡ, ನಿನ್ನೊಳಗೆ ಹೋರಾಡು. ನಾಲ್ಕು ಮಂದಿ ಜೊತೆ ಹೋರಾಡಿ ನೀ ಬೇಕಾದ್ರೆ ಗೆದ್ರಿ ಅದಕ್ಕೆ ಬಂತು. ನಿನ್ನೊಳಗೆ ಯಾವುದು ಸತ್ಯ ಅಂದ್ಕೊಂಡಿದ್ದಿ? ಶರೀರ ನಾನು ಸತ್ಯ ಅಂದ್ಕೊಂಡಿದ್ದಿ, ಶರೀರ ನಾನೇ, ಶರೀರ ಸತ್ಯ ಅಂತ ಅಂದ್ಕೊಂಡಿದ್ದಿ, ನಂದಂತ ಅಂದ್ಕೊಂಡಿದ್ದಿ. ಒಳಗಡೆ ಇರುವಂಥವೇನು ವ್ಯವಹಾರ ಅವು ಯಾವ ನೀನು ಅಲ್ಲ, ಶರೀರ ನಿಂದಲ್ಲ. ಅದಕ್ಕೆ ಮಹಾತ್ಮರು ಹೇಳಿದಂಥ ವಾಕ್ಯಗಳನ್ನು ತಗೊಂಡು ಈ ಶರೀರ ನಾನು ಅಲ್ಲ, ಈ ದೇಹಾತ್ಮ ಬುದ್ಧಿಯನ್ನು ತೆಗೆಯುವಂಥದಕ್ಕೆ ಇಷ್ಟೆಲ್ಲ ಬೇಕಾಗ್ಯದ ನೋಡ್ರಿ. ಯಾಕೆ ಇಷ್ಟು ದಿವಸ ಕೇಳಬೇಕು ಗುರು ಮುಖಾಂತರ ಅಂದಾಗ ಇದು ದೃಢ ಆಗಬೇಕು ನಮ್ಗೆ. ಭಾಳಷ್ಟು ದೃಢ ಆಗಬೇಕದು. ದೃಢ ಆಯಿತು ಅಂದರೆ ಗೆದ್ದುಬಿಟ್ಟು. ಅದಕ್ಕೆ ಮೊದಲು ಶರೀರ ಭಾವನೆ ನಿನಗೆ ಯಾವಾಗ ಹೋಯ್ತಿದ್ದು ಶರೀರ ನಾನಲ್ಲ. ಶರೀರಕ್ಕೆ ಏನಾದ್ರೂ ಇನ್ನೊಬ್ಬ ವ್ಯಕ್ತಿಗೆ, ಶರೀರಕ್ಕೆ ಏನಾದರೂ ಬೇರೆದವನ ವ್ಯಕ್ತಿಗೆ ಏನೋ ಆದಾಗ, ನಾವು ಇನ್ನೊಬ್ಬರ ಅನ್ಯ ವ್ಯಕ್ತಿಗಳಿಗೆ ಏನಾದರೂ ಆ ಶರೀರಕ್ಕೆ ರೋಗ ಬಂದಾಗ ಅಯ್ಯೋ ಪಾಪ ಆಗ್ಯದಲ್ಲ ಅಂತ ಹಂಗೆ ನೋಡಿ ನಾವು ಹೆಂಗೆ ಬಿಡ್ತೀವಿ. ಅದ್ರಂಗೆ ಮಹಾತ್ಮರು ತಮ್ಮ ಶರೀರಕ್ಕೆ ಬಂದಂಥ ರೋಗ ರುಜಿನಾದಿಗಳನ್ನು ಹಂಗೆ ಬೇರೆ ಇಟ್ಟು ನೋಡಿದ್ರು. ಅವರು ಶರೀರದ ಕರ್ಮ ನೋಡಪ್ಪ ಹೆಂಗೆ ಅನ್ಭವಿಸ್ತದಂತಿದ್ರು. ತಮ್ಮ ಶರೀರಕ್ಕಾದಂಥ ನೋವುಗಳು ಅವ್ರಿಗೇನು ರೋಗ ಬಂದಿಲ್ಲ ಅಂತಲ್ಲ, ಅವರಿಗೂ ರೋಗ ಬಂದು ಅವರಿಗೂ ಕಷ್ಟ ಆಗ್ಯದ, ಶರೀರದ್ದು ಇಲ್ಲ ಅಂತಿಲ್ಲ. ಅವ್ರು ಹೆಂಗೆ ನೋಡಿದ್ರಂದ್ರೆ ಇನ್ನೊಬ್ರಿಗೆ ಆದಂಥ ಕಷ್ಟ ಹೆಂಗಿರ್ತದೆ, ಅಯ್ಯೋ ಹೌದಲ್ಲ ಅವ್ರಿಗೆ ಹಂಗಾಗ್ಯದಲ್ಲ ಅಂತ ಯಾವ ರೀತಿ ನಾವು ಅಂತೀವಿ, ಅದೇ ರೀತಿ ತಮ್ಮ ಶರೀರಕ್ಕೆ ಬಂದಂಥ ರೋಗ ರುಜಿನಾದಿಗಳನ್ನು ಅವ್ರು ಹೇಳಿದರು. ಪಾಪ ಶರೀರ ಎಂಥ ಕಷ್ಟ ಅನ್ಭೋಗ್ಸಕತ್ತದ ನೋಡ್ರಿ, ಏಳು ತ್ರಾಸದ ಶರೀರಕ್ಕೆ ಅಂತ ಹಿಂಗೆ ನೋಡಿದ್ರು ಅವರು. ಅದಕ್ಕೆ ಈ ದೇಹಾತ್ಮ ಬುದ್ಧಿಯನ್ನು ಬಿಡುವಂಥದ್ದು, ನಾ ಬ್ರಹ್ಮ ಬುದ್ಧಿಯನ್ನು, ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ಈ ಭಾವವನ್ನು ದೃಢ ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಅದಕ್ಕೆ ಈ ರೀತಿ ಯಾವಾಗ ನಾನು ಬ್ರಹ್ಮ ಇದ್ದೀನಿ ಅನ್ನುವಂಥದ್ದು ದೃಢ ಆಗುವ ಪರ್ಯಂತರ ಮನನ ಮಾಡಬೇಕು. ಮನನ ಎಲ್ಲಿವರೆಗೆ ಮಾಡ್ಬೇಕಂದ್ರೆ, ನಾನು ಈ ಶರೀರ ಅಲ್ಲ, ಈ ಹೆಸರು ಬಂದು ನಮ್ಮ ಅಪ್ಪ ನಮ್ಮ ಕೊಟ್ಟರೆ ಇದು ಕ್ಷಣಿಕ, ಇದು ಯಾವುದು ನಾನು ಅಲ್ಲ, ಈ ಶರೀರ ನಾನಲ್ಲ ಅನ್ನುವಂಥದ್ದು ಎಲ್ಲಿವರೆಗೂ ಮನನ ಮಾಡ್ಬೇಕಂದ್ರೆ ನಮಗೆ ಈ ಪರಬ್ರಹ್ಮ ಸ್ವರೂಪ ನಾನೇ ಇದ್ದೀನಿ ಅಂತ ದೃಢಭಾವ ಬರೋವರೆಗೂ ಮನನ ಮಾಡಬೇಕು ಅಂತ ಈ ಮನನಕ್ಕೆ ವಿಚಾರಗಳನ್ನು ಹೇಳ್ತಾರೆ. ಮತ್ತು 8ನೇ ನುಡಿಯಲ್ಲಿ ಕೂಡ ಅದ್ಭುತವಾಗಿ ಹೇಳ್ತಾರೆ. ನೋಡೋಣ ಮುಂದಿನ ವಿಚಾರ. ಒಂದೆರಡು ಮಂದಿ ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರವು.